ಆಯ್ತವ್ವ. ಏನ್ ಮಾಡ್ಕೊಂಡಿರೋದು? ಕಾಲ್ ಸಿಕ್ಕಿದ್ದು ಆ ಶ್ರೀಹರಿ ಆ ನಾರಾಯಣಂದೇ ಆಶೀರ್ವಾದ ಅಣ್ಣ. ಆಹಾ, ಎಷ್ಟ್ ಚೆನ್ನಾಗಿ ನಗ್ತಿದ್ದೀರಿ. ಆಯ್ತು, ಮೈ ಒಳ್ಳೇದಾಗ್ಲಿ. ಫುಲ್ಲು ವೈಬ್ರೇಷನ್ ಬರ್ತಾ ಇದೆ ಅಣ್ಣ. ನೋಡಿ, ಆ ಮಾತಿಗಿರೋ ಶಕ್ತಿ ನನ್ನ ಮಾತಲ್ಲ, ನಿಮ್ಮ ಮಾತಿಗಿರೋ ಶಕ್ತಿ. ನೈಸ್. ಚೆನ್ನಾಗಿದ್ದೀರಾ ಅಣ್ಣ? ಯಾವಾಗ್ಲಿಂದ ಕಾರ್ಯಕ್ರಮ ಕೇಳ್ತೀರಿ? ನಾನ್ ಚೆನ್ನಾಗಿದ್ದೀನವ್ವ, ನೀವು ಚೆನ್ನಾಗಿದ್ದೀರಾ? ಹಾ ಅಣ್ಣ, ಚೆನ್ನಾಗಿದ್ದೀವಣ್ಣ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಒಂದು 6 ತಿಂಗಳಿಂದ ನೋಡ್ತಾ ಇದೀವಣ್ಣ. ಈ ಮುಂಚೆ ಮಾತಾಡಿದ್ದೀರಾ ನನ್ನ ಜೊತೆ ನೀವು? ಇಲ್ಲ ಅಣ್ಣ, ಫಸ್ಟ್ ಟೈಮ್ ಒಂದು 4 ಸಲ ಟ್ರೈ ಮಾಡಿದ್ದೆ. ಇವತ್ತು ಕಾಲ್ ಸಿಕ್ತಣ್ಣ. ನನ್ನ ಜೀವನ ಅಯ್ಯೋ, ಪಾವನ ಅಣ್ಣ. ವಿಧಿ ಆಟವೇ ಇವತ್ತು ಸಿಕ್ಬಿಟ್ಟಿದೆಯಲ್ಲ ನಿಮಗೆ. ಆಯ್ತು. ಹೌದಣ್ಣ. ಏನ್ ಮಾಡ್ಕೊಂಡಿರೋದು? ಅಣ್ಣ ಮನೇಲೆ ಟೈಲರಿಂಗ್ ಮಾಡ್ತೀವಣ್ಣ. ಅಂದ್ರೆ ಮನೆಯಲ್ಲಿ ಮಿಷಿನ್ ತಂದು ಇಟ್ಕೊಂಡಿದ್ದೀರಿ? ಹಾ, ಮಿಷಿನ್ ಇದೆ ಅಣ್ಣ. ಅಂದ್ರೆ ಟೈಲರಿಂಗ್ ಈ ಹೆಣ್ಮಕ್ಳುಗಳು ಬಂದು ಅವರ ಇದನ್ನ ಕೊಟ್ಟು ಹೋಗ್ತಾರ, ಅಥವಾ ನೀವು ಫ್ಯಾಕ್ಟರಿಯಿಂದ ತಂದು ಏನಾದ್ರು ಮಾಡ್ತೀರಾ? ಇಲ್ಲ ಇಲ್ಲ ಅಣ್ಣ, ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ಅಣ್ಣ. ಓಕೆ, ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಹೆಣ್ಮಕ್ಳೇ ಅವ್ರಿಗೆ ಬೇಕಾದ ವಿಚಾರಗಳನ್ನು ಕೊಟ್ಟು ಹೋಗ್ತಾರೆ. ಹೌದಣ್ಣ. ಓಕೆ 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 ಓಕೆ, ಸಂತೋಷ. ಹೇಳವ್ವ, ಏನಾದರೂ ಹೇಳ್ಕೊಳ್ಳೋದು ಇದೆಯಾ? ಹೇಳ್ಕೊಳ್ಳೋದು ಇದೆ ಅಣ್ಣ. ಇದೆ. ಇಲ್ಲಾಂದ್ರೆ ಯಾಕೆ ಮಾಡ್ತಿದ್ದೆ ಫೋನ್ ನಾನು? ಇಲ್ಲ ಇಲ್ಲ ಅಣ್ಣ. ಆಯ್ತು, ಊಟ ಮಾಡಿದ್ರಾ? ಊಟ ಆಯ್ತು ಅಣ್ಣ, ನಿಮ್ದು ಅಣ್ಣ? ಓ ಆಯ್ತು. ಹೇಳವ್ವ, ಧೈರ್ಯವಾಗಿ ಮಾತಾಡ್ತಾಯಿ. ಅಣ್ಣ, ಇದು ಮೊನ್ನೆ ಈಗ 1-2 ತಿಂಗಳ ಹಿಂದೆ ಒಬ್ರು ನನ್ನ ತಮ್ಮ ಫೋನ್ ಮಾಡಿದ್ರಣ್ಣ. ಶಿಲ್ಪಿಗೆ ಯಾರು? ಶಿಲ್ಪಿ ಬೆಂಗಳೂರಲ್ಲಿ ಅಣ್ಣ, ಕಿತ್ನಳ್ಳಿಲಿ ಮನೆ ತಗೊಂಡಿದ್ದಾರೆ, ಮನೆ ಕಟ್ತಾ ಇದಾರೆ ಅಂತ ಹೇಳಿದ್ರಲ್ಲ ಅಣ್ಣ. ಓಕೆ. ಅವ್ರ ಅಕ್ಕ ಅಣ್ಣ ನಾವು. ಓಹೋ, ಅಂದ್ರೆ ಈ ಮುಂಚೆ ಒಮ್ಮೆ ಅಣ್ಣ ತಮ್ಮಂದಿರಿಬ್ರು ಮಾಡಿದ್ರಲ್ಲ? ಅಣ್ಣ ತಮ್ಮಂದಿರ ವಿಷಯ ಓಕೆ. ಮಾತಾಡಿದ್ರಲ್ಲ ಅಣ್ಣ. ಅಪ್ಪ ಅಮ್ಮ ಏನೋ ಹೇಳ್ತಿದ್ದಾರೆ ಅಂತ ತಮ್ಮ ಏನೋ ಫೋನ್ ಮಾಡಿದ್ರು. ಅಣ್ಣ ಅವ್ರ ಅಕ್ಕ ಅಣ್ಣ ನಾವು. ಓಹೋ, ಆಯ್ತು. ಹೇಳವ್ವ, ಗೃಹಪ್ರವೇಶ ಆಯ್ತಾ ಅವ್ರದ್ದು? ಇನ್ನ ಇಲ್ಲ ಅಣ್ಣ, ಕೆಲಸ ನಡೀತಾ ಇದೆ ಅಣ್ಣ. ನಡೀತಾ ಇದೆ. ಆಯ್ತು ಆಯ್ತು, ಹೇಳವ್ವ. ಅಣ್ಣ ನಾವು ಅದೇ 3 ಜನ ಅಣ್ಣ ಮಕ್ಕಳು. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿ ಎಲ್ಲ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಮಾತೇ ಬರ್ತಾ ಇಲ್ಲ ಅಣ್ಣ. ಅಯ್ಯೋ, ಧೈರ್ಯವಾಗಿ ಮಾತಾಡುವ, ತೊಂದರೆ ಇಲ್ಲ. ಮದ್ವೆ 18 ವರ್ಷಕ್ಕೆ ಮದ್ವೆ ಮಾಡಿದ್ರಣ್ಣ. ಓಕೆ. ಅಂದ್ರೆ ನಿಮ್ಮ ತಂದೆ ತಾಯಿ ಶಿಲ್ಪಿ ಕೆಲಸ ಮಾಡ್ತಿದ್ದು? ಇಲ್ಲ ಅಣ್ಣ, ಅಪ್ಪ ಏನು ಕೆಲಸ ಮಾಡ್ತಾ ಇಲ್ಲ ಅಣ್ಣ, ಅಣ್ಣ ತಮ್ಮದಿರು ಅಷ್ಟೇನೆ. ಅಲ್ಲ, ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ಇಲ್ಲಿ ಮನೆ ಊರಲ್ಲೇನೆ ವಾಟರ್ ಮ್ಯಾನ್ ಕೆಲಸ ಮಾಡ್ತಾರಣ್ಣ. ಅಂದ್ರೆ ಯಾವ ಊರಲ್ಲಿ? ಇಲ್ಲಿ ಅಪ್ಪಾರ ಮನೆಯಲ್ಲಿ ಅಣ್ಣ ನಾವಿರೋದೀಗ. ಓಕೆ, ಅದೇ ಊರ ಹೆಸರು ಬೇಡ ಅಂತ? ಊರ ಹೆಸರು ನಿಮ್ಮ ಊರ ಹತ್ರನೇ ಅಣ್ಣ, ಊರ ಹೆಸರು ಬೇಡ ಅಣ್ಣ. ಓಕೆ ಓಕೆ, ಆಯ್ತು, ತೊಂದರೆ ಇಲ್ಲ. ಸೊ ತಂದೆ ಆ ಕೆಲಸ ಮಾಡ್ತಿದ್ರು, ತಾಯಿ ಏನ್ ಮಾಡ್ತಿದ್ರು? ಮನೆಯಲ್ಲೇ ಇದ್ರಣ್ಣ. ಮನೇಲಿ ಇದ್ರು. ಬಟ್ ಈ ಅಣ್ಣ ತಮ್ಮಂದರಿಗೆ ಈ ಶಿಲ್ಪಿ ಕೆಲಸ ಯಾವ ಕಡೆಯಿಂದ ಬಂತು? ಅದು ನಮ್ಮ ಮಾವ ಇದ್ರಣ್ಣ. ನಮ್ಮ ಮಾವ ಅದೇ ಕಾರ್ಕಳ ಹತ್ರ ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಅದನ್ನ ಅಲ್ಲಿಗೆ ಕರ್ಕೊಂಡೋಗಿ ಎಲ್ಲ ನಮ್ಮನ್ನೆಲ್ಲ ಒಂದೊಂದು ಏಜಿಗೆ ಎಲ್ಲ ಅವರೇನೆ ಅಣ್ಣ ಬೆಳೆಸಿ ನೋಡ್ಕೊಟ್ಟು ಒಂದು ಜವಾಬ್ದಾರಿ ಅಂತ ಇದ್ದಿದ್ದಣ್ಣ. ಅದರಿಂದ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ರು ಅಣ್ಣ. ಅವರು ಆ ಕೆಲಸದಲ್ಲಿ ಇದಾರಣ್ಣ. ಆಯ್ತಪ್ಪ, ಹೇಳವ. ಎಲ್ಲ ಮದ್ವೆ 18 ವರ್ಷಕ್ಕೆ ಮದುವೆ ಮಾಡಿ ಕೊಟ್ರು? 18 ವರ್ಷಕ್ಕೆ ಮದ್ವೆ ಮಾಡಿಕೊಟ್ರು ಅಣ್ಣ. ಏನು ಅರೇಂಜ್ ಮ್ಯಾರೇಜಾ ಅಥವಾ ಪ್ರೀತಿ ಮಾಡಿದ್ದ? ಇಲ್ಲ, ಪ್ರೀತಿ ಇತ್ತಣ್ಣ, ಮನೆ ಒಪ್ಪಿಗೆ ಇದ್ದ. ಓಕೆ, ಮನೆಯವರು ಒಪ್ಪಿಗೆ, ಅರ್ಥಾತ್ ಅವರೇ ನೋಡಿದ್ದು? ಅವರೇ ನೋಡಿದ್ದಣ್ಣ. ಅಪ್ಪ ಅಮ್ಮ ನಮ್ ಸೋದ್ರ ಮಾವ. ನೀವು ಜಸ್ಟ್ ತಲೆ ಬಾಗ್ಸಿದ್ರಿ ಅಷ್ಟೇ? ತಲೆ ಬಾಗ್ಸಿದ್ವಿ ಅಷ್ಟೇ ಅಣ್ಣ. ಓಕೆ. ಆಮೇಲೆ ಮದ್ವೆ ಮಾಡಿ ಕೊಟ್ರು. ಎಲ್ಲ ಒಳ್ಳೆ ಇದೇನೆ ಇದಾರೆ ಅಂತ ಅವರು ಅವ್ರ ಸೋದ್ರ ಮಾವ, ನಮ್ದು ನಮ್ ಸೋದ್ರ ಮಾವ ಹಿಂಗೇನೆ ಮಧ್ಯದಲ್ಲಿ ನೋಡಿ ಮಾಡಿದ್ರು. ದೂರದ ರಿಲೇಷನ್ ಅಣ್ಣ. ದೂರದ ರಿಲೇಷನ್ ಹಿಂಗೆ ಕೊಟ್ಟಿ ಮಾಡಿದ್ರು. ಆಮೇಲೆ ಮದ್ವೆ ಆಗಿ 1-2 ತಿಂಗಳು 3 ತಿಂಗಳು ಹಿಂಗೆ ಒಂದ್ ಸ್ವಲ್ಪ ಚೆನ್ನಾಗಿ ಕಟ್ ಆಗ್ತಿದೆ ಮಾತಾಡೋದು ಕೇಳಿಸ್ತಿದೆ. ಹಂಗೆ ಮದ್ವೆ ಮಾಡಿ ಅಂದ್ರೆ ಮದುವೆ ಮಾಡಿಕೊಟ್ರು ಅಷ್ಟೇ ಕೇಳಿದ್ದು, ಕಟ್ ಆಗ್ತಿದೆ. ಇವಾಗ ಕೇಳ್ತಿದ್ಯಣ್ಣ? ಹೇಳುವ.
ಮದ್ವೆ ಮಾಡಿ ಕೊಟ್ರಣ. ಆಮೇಲೆ ಹಂಗೆ ಹೆಂಗೋ 1 ವರ್ಷ 2 ವರ್ಷ ಚೆನ್ನಾಗಿದ್ವಿ. 1 ವರ್ಷ ಚೆನ್ನಾಗಿದ್ವಿ, ಒಬ್ಬ ಮಗ ಹುಟ್ಟಣ. ಹ್ಮ್ ಆಮೇಲೆ ಅದ್ರ ಮಧ್ಯದಲ್ಲೇನೆ ಡ್ರಿಂಕ್ಸ್ ಮಾಡೋದು ಫುಲ್ ಎಲ್ಲ ತರ ಬಿಟ್ಟು ಇತ್ತಣ. ಯಾರಿಗೆ? ನಮ್ಮ ಯಜಮಾನ್ರಿಗೆ, ಹ್ಮ್ ನಮ್ ಗಂಡ ಹ್ಮ್ ಅವರಿಗೆ ಎಲ್ಲ ತರ ಹ್ಯಾಬಿಟ್ ಇದೆ. ನನಗೆ ಹೋಗ್ತಾ 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 ಸಾಮಾನ್ಯ 1 2 ತಿಂಗಳು 3 ತಿಂಗಳಷ್ಟೇ ಗೊತ್ತಾಗುತ್ತಣ. ಹ್ಮ್ ಆಮೇಲೆ ನಮ್ಮ ಸೋದ್ರ ಮಾವನೆಲ್ಲ ಕರ್ಸಿ ಈ ತರ ಎಲ್ಲ ಮಾಡಿದ್ರೆ ಸರಿ ಇಲ್ಲಪ್ಪ ಅಂತ ಎಲ್ಲ ಹೇಳಿದ್ರುನು ಇರ್ತೀನಿ ಚೆನ್ನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರಣ. ಅಂದ್ರೆ ಅತ್ತೆ ಮಾವ ಇರ್ಲಿಲ್ವಾ ನಿಮ್ಗೆ? ಅತ್ತೆ ಇದರಣ, ಮಾವ ಇಲ್ಲ. ಇದ್ರು ಅವಾಗ ಮದ್ವೆ ಆಗಿದ್ದ ಟೈಮಲ್ಲಿ ಅವರು ಬಿಟ್ಬಿಟ್ಟಿದ್ರು. ಬಿಟ್ಟಿದ್ರು ಅಂದ್ರೆ ದೂರ ಇದ್ರ? ದೂರ ಇದ್ರಣ. ಅವ್ರು ಇನ್ನೊಂದ್ ಮದ್ವೆ ಆಗಿದ್ರಂತೆ. ಓಹೋ, ಬಟ್ ನೀವು ಮದುವೆ ಆಗೋ ಕಾಲಕ್ಕೆ ಅವ್ರು ಒಟ್ಟಿಗೆ ಇದ್ರು? ಒಟ್ಟಿಗೆ ಇಲ್ಲ, ನಮಗೆ ಅವ್ರು ನಮ್ಮ ಜೀವನದಲ್ಲೇ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರು ಸುಳ್ಳು ಹೇಳ್ಬಿಟ್ರು. ಅಂದ್ರೆ ನಮ್ಮ ಅಪ್ಪನೇ ಇಲ್ಲ ಅಂತ? ನಮ್ಮ ಅಪ್ಪನೇ ಇಲ್ಲ ಅಂತ ಹೇಳ್ಬಿಟ್ರು. ಹಂಗೇನೆ ಹೆಂಗೋ ಆಯ್ತು ಅಣ್ಣ, ಮದ್ವೆ ಆಯ್ತು. ಅದು ಆ ಥರ ಹ್ಯಾಬಿಟ್ಟು ಎಲ್ಲ ಥರನೂ. ಏನೋ ಇವನು ಬಿಟ್ರೆ ಇನ್ನೊಂದು ಜೀವನಕ್ಕೆ ಹೋಗ್ಬಿಡ್ತಾನೆ, ಇನ್ನೊಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಗೊತ್ತಿದ್ದೂನು ಹಿಂಗ್ ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ನಮ್ಮತ್ತೆ ಅವರ ತಮ್ಮನ ಕಾಲು ಹಿಡ್ದು ಮಾಡ್ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ಬಿಟ್ರಣ. ಓಹೋ, ಅಂದ್ರೆ ನಿಮ್ಮ ಮದುವೆ ಆಗುವ ಮುನ್ನವೇ ಅಂಥದ್ದೊಂದು ಚಟ ವಿಪರೀತ ಅನ್ನೋಷ್ಟು ಇತ್ತು. ಬಟ್ ಮದುವೆ ಮಾಡಿದ್ರೆ ಸರಿ ಹೋಗುತ್ತಾನೆ ಅನ್ನೋದು ಅವ್ರ ತಾಯಿ ಆಲೋಚನೆ. ಅವ್ರ ತಾಯಿ ಆಲೋಚನೆ ಅಣ್ಣ. ಆಮೇಲೆ ಮದ್ವೆ ಮಾಡಿದ್ರು. ಹೆಂಗೋ ಹಿಂಗೋ ಜೀವನ ಒಂಥರ ಗಲಾಟೆ ಮಾಡೋದು, ಹೊಡೆಯೋದು, ಈ ತರ ಎಲ್ಲ ಆಗದಣ್ಣ. ಚಿಕ್ಕ ಏನು ಚಿತ್ರ ಹಿಂಸೆನೆ, ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ಅಣ್ಣ. ಆಮೇಲೆ ಹಂಗೋ ಹಿಂಗೋ ಅವ್ರ ಅಣ್ಣ, ನಮ್ಮಣ್ಣ ತಮ್ಮ, ನಮ್ಮಪ್ಪ ಅಮ್ಮ ಏನೇನೋ ಹೇಳಿ ಹೆಂಗೋ ಅಂದಾಜು 6 ವರ್ಷ 7 ವರ್ಷ ನಡೀತಣ ಇದೇ ತರ. ಅದ್ರ ಇದ್ರಲ್ಲೇನೆ 2 ಗಂಡು ಮಕ್ಳು ಆದ್ವಿ ಅಣ್ಣ. ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, 3 ತಿಂಗಳು ಗಲಾಟೆ ಮಾಡೋದು, ಹೊಡಿಯೋದು, ತಿರ್ಗಾ ಕಳ್ಸೋದು ಅಪ್ಪರ ಮನೆಗೆ. ಹೊಡಿತಾ ಇದ್ರ? ಹೊಡಿತಾ ಇದ್ರಣ್ಣ, ಸಿಕ್ಕಾಪಟ್ಟೆ ಹೊಡಿಯೋದು. ಡ್ರಿಂಕ್ಸ್ ಮಾಡ್ಕೊಂಬಂದು 12 ಗಂಟೆಲೆಲ್ಲ ಬಂದು ಹೊಡಿಯೋದು. ಅವ್ರ ತಾಯಿ ಬಿಡಿಸ್ಕೊಳ್ತಿದ್ರ? ಆ ತಾಯಿ ಏನು ಹೇಳ್ತಾ ಇರ್ಲಿಲ್ಲ ಅಣ್ಣ. ಯಾಕೋ ಈ ತರ ಮಾಡ್ತೀಯ ಅಂತ ಅಂದ್ರೂನು ಅವ್ರ ಅಮ್ಮನ ಮೇಲೂ ಜಗಳಕ್ಕೆ ಹೋಗೋರಣ್ಣ. ಯಾರ್ದು ಗೊತ್ತಾಗ್ಬಿಡ್ತಣ್ಣ ನನಗೆ. ಯಾರ್ದು ಭಯ ಇಲ್ಲ ಅಂತ? ಭಯ ಇಲ್ಲ ಅಂತಣ್ಣ. ಇರೋರು ಬಂದು ಕೇಳಿದ್ರು ನಮ್ಮ ಫುಲ್ಲು ಡ್ರಿಂಕ್ಸ್ ಮಾಡೋ ಅವ್ರನ್ನು ಬೈಯೋದು. ಈ ತರ ಜಾಸ್ತಿ ದಿನ ಜಾಸ್ತಿ ಆಗ್ಬಿಡ್ತಣ್ಣ. ಎಲ್ಲ ಧ್ವನಿ ಕಟ್ ಆಗ್ತಿದ್ಯವ? ಕೇಳಿಸ್ತಾ ಇಲ್ಲ, ಧ್ವನಿ ಕಟ್ ಆಗ್ತಿದೆ. ಕಟ್ ಆಗ್ತಿದೆ. ಹಲೋ, ಹೇಳವ. ಹಾಕಣ ಎಲ್ಲಾನು. ಆಮೇಲೆ ಮಕ್ಕಳು ಕೇಳಿಸ್ತಾ ಇಲ್ಲವ? ಕಟ್ ಆಗ್ತಿದೆ. ಹಲೋ, ಈಗ ಕೇಳಿಸ್ತಾ ಇದೆ, ಬಟ್ ಮತ್ತೆ ಚೇಂಜ್ ಆಗ್ತಾ ಇದೆ ಇವಾಗ. ಹಲೋ, ಹೇಳವ. ಅದೇ 2 ಮಕ್ಳು ಹುಟ್ಬೇಕಾದ್ರು ಅಣ್ಣ, ಹಾಸ್ಪಿಟ್ಲಿಗೂ ಬಾ ಅಂದ್ರೂ ಬರ್ಲಿಲ್ಲ ಅಣ್ಣ. ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡಿ ಮಡಿಕೊಳ್ಳೋದು, ಈ ತರ ಎಲ್ಲಾ ಮಾಡೋರಣ್ಣ. ಬರ್ಲೇ ಇಲ್ಲ 2 ಮಕ್ಳಿಗೂನು. ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಹಾಸ್ಪಿಟ್ಲಿಗೆ ಅಪ್ಪ ಅಮ್ಮ ಅವ್ರ ಮನೆಯಲ್ಲಿ ಕರ್ಕೊಂಡ್ ಬಂದ್ಬಿಟ್ರ ಟೈಮ್ಗೆ. ಅದು ಕರ್ಕೊಂಡ್ ಹೋಗ್ತಾ ಇದೀವಿ ಹಾಸ್ಪಿಟ್ಲ್. ಏನು ಕೇಳಿಸ್ತಾ ಇಲ್ಲವ? ಕಟ್ ಆಗ್ತಿದೆ. ಅಂದ್ರೆ ಒಂದೇ ಹತ್ರ ಅಂದ್ರೆ ಓಡಾಡ್ತಿದ್ದೀರಾ? ತುಂಬಾ ಕಟ್ ಆಗ್ತಿದೀವ. ಈಗ ಮಾತಾಡಿ. ನನ್ ಧ್ವನಿ ಕೇಳ್ತಿದ್ಯಾ? ನಿಮ್ ಧ್ವನಿ ಕೇಳ್ತಾ ಇದೆ ಅಣ್ಣ. ಮಾತಾಡವ.
ಅದೇ ಆ ತರ ಇದಾಯ್ತಣ್ಣ. ಹಾಸ್ಪಿಟ್ಲಿಗೂ ಬರ್ಲಿಲ್ಲ. ಹ್ಮ್ ಹೆಂಗೋ ಅಣ್ಣ ತಮ್ಮದಿರು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಅಣ್ಣ. ಹ್ಮ್ ಆಮೇಲೆ ಬಂದು ಕರ್ಕೊಂಡು ಹೋಗೋದು ಎಲ್ಲ ಇದ್ ಮಾಡಿ ಸುಮ್ನೆ ಹೆಂಗೋ ಚೆನ್ನಾಗಿತ್ತು. ಹೆಂಗೋ ತಕ್ಕ ಮಟ್ಟಿಗೆ ಇದ್ವಿ. ಹ್ಮ್ ಏನಾದ್ರು ಗಲಾಟೆ ಮಾಡ್ಕೊಳ್ಳಿ ಏನೋ ಇದ್ ಮಾಡ್ಕೊಳ್ಳಿ ಅಂತ ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಗವ, ಹೆಂಗೋ ನೋಡೋಣ, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ಅಪ್ಪ ಅಮ್ಮ ಹೇಳ್ತಾನೆ ಇರೋರು. ಆಮೇಲೆ ಹಂಗೇನೆ ಇದ್ ಮಾಡ್ಕೊಂಡು ಈಗ ರೀಸೆಂಟಾಗಿ ಒಂದೂವರೆ ವರ್ಷದಿಂದ ಅಣ್ಣ ಫುಲ್ಲು ಗಲಾಟೆ ಮಾಡಿ ಮತ್ತು ಚಾಕು ಎಲ್ಲ ತಗೊಂಡು ಚುಚ್ಚಕ್ಕೆಲ್ಲ ಬಂದು ಫುಲ್ಲು ಗಲಾಟೆ ಆಗ್ಬಿಡ್ತು ಅಣ್ಣ. ಏನ್ ಕಾರಣಕ್ಕೆ? ಹಿಂಗೇನೆ ನೈಟು ಚೆನ್ನಾಗಿದ್ರು, ಬೆಳಗ್ಗೆ ಹೊಸ ವರ್ಷ ದಿನ ಡ್ರಿಂಕ್ಸ್ ಮಾಡ್ಕೊಂಡ್ಬಂದು ಯಾವುದೋ ಹುಡುಗಿ ಜೊತೆ ಕಲೆಕ್ಷನ್ ಇತ್ತಣ್ಣ ಅವಾಗ. ಯಾವಾಗ? ಅದು ನಾವೀಗ ಊರಿಗೆ ಅಲ್ಲಿಂದ ಇಲ್ಲಿಗೆ ಊರಿಗೆ ಬರ್ತಾ ಇದ್ವಲ್ಲ ಅಣ್ಣ, ಆ ಟೈಮಲ್ಲಿ. ಅಂದ್ರೆ ಒಟ್ಟು ನಿಮಗೆ 2 ಮಕ್ಳ? 2 ಮಕ್ಳಣ್ಣ. ಸೊ ಅದೆಲ್ಲ ಮುಗಿಸ್ಕೊಂಡು ನೀವು ಗಂಡನ ಮನೆಗೆ ಹೋಗಿದ್ರಿ? ಗಂಡನ ಮನೆಗೆ ಹೋಗಿದ್ವಿ ಅಣ್ಣ. ಸೊ ಆ ಹೊಸ ವರ್ಷದ ದಿನದ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಅವತ್ತಿನ ದಿವಸದ್ದು ಅಣ್ಣ. ಬಟ್ ಆ ಹುಡುಗಿ ವಿಚಾರ ಅನ್ನೋದು ಪೂರ್ವದಲ್ಲಿ ನಿಮಗೆ ಗೊತ್ತಿತ್ತ ಅಥವಾ ಅವತ್ತು ಗೊತ್ತಾಗಿದ್ದ? ಇಲ್ಲ, ಅಷ್ಟೊತ್ತು ಖಾಲಿ ಗೊತ್ತಿತ್ತಣ್ಣ. ಸ್ವಲ್ಪ ದಿನ ಬಿಡೋದು, ಬುದ್ಧಿವಾದ ಹೇಳಿದಾಗ ಒಂದ್ ಸ್ವಲ್ಪ ದಿನ ಸುಮ್ಮನಾಗೋದು. ಬಟ್ ಆಕೆ ಯಾರು ಅಂತ ಗೊತ್ತಿತ್ತ? ಆಕೆ ಒಬ್ರು ಇಬ್ರು 3 ಜನ ಆತರ ಒಬ್ರೇ ಒಂದೇ ಫಿಕ್ಸ್ ಆಗಿರ್ಲಿಲ್ಲ ಅಣ್ಣ. ಓಹೋ. ಆತರ ಒಂದ್ ಸ್ವಲ್ಪ ದಿನ ನನ್ಗೂ ಗೊತ್ತಿದಂಗೆ ಒಂದ್ 4-5 ಜನ ಗೊತ್ತಿರಂಗೆ ಅಣ್ಣ. ಬಟ್ ನೀವು ಅವ್ರ ಹತ್ರ ಯಾವತ್ತೂ ಮಾತಾಡಿಲ್ಲ? ಕೇಳಿದ್ರೆ ನಿನಗೆ ಎಂತಕ್ಕೆ, ನನಗ್ ಬಿಟ್ಟಿದ್ದು ಅದು ನನ್ನಿಲ್ಲ, ನಿನ್ಗವೆಲ್ಲ ಎಂತಕ್ಕೆ, ಅದಕ್ಕೂ ಗಲಾಟೆ ಅಣ್ಣ. ಬಟ್ ನೀವು ಪ್ರೂಫ್ ಸಮೇತ ಕೇಳಿರಾ? ಪ್ರೂಫ್ ಸಮೇತ ಮೆಸೇಜಸ್ಸು, ಇನ್ನು ಫೋನಲ್ಲಿ ಮಾತಾಡೋದು ಎಲ್ಲ ಗೊತ್ತಾಗೋದಣ್ಣ. ನನಗೂ ಅಕ್ಕಪಕ್ಕದಲ್ಲಿರೋರು, ಊರಲ್ಲಿ ಇರೋರೇನೆ ಆ ಥರ ಮಾಡೋರು 10 ಜನ. ಡ್ರೈವಿಂಗ್ ಫೀಲ್ಡಿಗೆ ಹೋಗೋರಲ್ಲ, ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರಲ್ಲ, ಆವಾಗ ಅಲ್ಲೂ ಜಾಸ್ತಿ ಅದೇ ಥರ ಕೆಲಸ ಅಣ್ಣ ಅವ್ರದಿಗೆ. ಆ ಥರ ಆ ಹುಡುಗಿ ಜೊತೆ ಸೇರಿಕೊಂಡು ಫುಲ್ಲು ಹೊಡೆದು ಎಲ್ಲ ಇದು ಮಾಡಿ, ನಮ್ಮ ಅಪ್ಪ ನಮ್ಮ ಅಮ್ಮಂಗೇನೆ ಫೋನ್ ಮಾಡಿ ಬಂದು ಕರ್ಕೋಗಿ ನಿಮ್ಮ ಮಗಳನ್ನ ಅಂತ ಗಲಾಟೆ ಮಾಡಿ, ಅಣ್ಣ ತಮ್ಮಂಗೂ ಫೋನ್ ಮಾಡಿ ಕರ್ಕೊಂಡೋಗಿ ಅಂತ ಹೇಳಿ ಗಲಾಟೆ ಮಾಡಿ, ಅಣ್ಣ ತಮ್ಮದಿರ್ಗೂ ಗಲಾಟೆ ಮಾಡಿ ಕಳಿಸಿದ್ರು ಅಣ್ಣ. ಹೇಳವಾ? ಮನೇಲಿ ಇದೀವಣ್ಣ ಇವಾಗ. ಕೇಳಿಸ್ತಾ ಇಲ್ಲ, ಇಷ್ಟೊತ್ತು ನೀನೇನು ಮಾತಾಡದೆ ಕೇಳಲೇ ಇಲ್ಲ. ಅಂದ್ರೆ ಅಣ್ಣ ತಮ್ಮದಿರು ಬಂದು ಕರ್ಕೊಂಡು ಹೋದ್ರು, ಅಲ್ಲಿವರೆಗೂ ಗೊತ್ತಷ್ಟೇ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಣ್ಣ. ಅಣ್ಣ ತಮ್ಮದಿರು ಬಂದು ಕರ್ಕೊಂಡು ಹೋದ್ರು ಅಷ್ಟೇ ಕೇಳಿಸಿದ್ದು. ಅದೇ ಅಣ್ಣ ತಮ್ಮದಿರು ಕರ್ಕೊಂಡು ಹೋದ್ರು ಅಣ್ಣ. ಮತ್ತೆ ಕಟ್ ಆಗ್ತಿದೆ. ಹೇಳುವ. ಅದೇ ಅಪ್ಪ ಅಮ್ಮ ಮನೆಯಲ್ಲಿ ಇದೀವಿ ಈಗ. ಬಟ್ ಮತ್ತೆ ಯಾವತ್ತು ಬಂದಿಲ್ವಾ ಆತ? ಅದ್ರ ಮಧ್ಯದಲ್ಲಿ ಒಂದ್ಸಲ ಬಂದು ಹೋದ್ರು ಅಣ್ಣ, ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದ್ರು. ಅಷ್ಟೇನೆ ಅಣ್ಣ, ಅವಾಗಿಂದ ಇನ್ನೇನು ಬಂದಿಲ್ಲ. ಅದು ಇವಾಗ ಇದ್ದಿದ್ಯಾನ ಇವಾಗ ಇರಲ್ಲ ಅಣ್ಣ. ಎಣ್ಣೆ ಜಾಸ್ತಿ, ಅದೇ ಸಂಘ ಇದೆಲ್ಲ ಇದೆ ಅಣ್ಣ. ಅವ್ರಮ್ಮನೂ ಏನೂ ಹೇಳಲ್ಲ. ಆ ಮಟ್ಟಿಗೆ ಹೊಡೆಯೋ ಹಂತಕ್ಕೆ ಹೋದಾಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಅದೇ ಇವಾಗ ಬಂದ್ಬಲ್ಲ ಅಣ್ಣ, ಆ ಪ್ರೊಸೀಜರಲ್ಲೇ ಪೊಲೀಸ್ ಸ್ಟೇಷನ್ಗೂ ಹೋದ್ವಿ. ಅವಾಗ ಅವರುನು ಮತ್ತೆ ಅವರು ಕಳ್ಸಿದ್ರು. ಅವರು ಕರ್ಕೊಂಬರಕ್ಕೆ ಅಂತ ಹೋದಾಗ ಅವರು ಡ್ರಿಂಕ್ಸ್ ಮಾಡ್ಬಿಟ್ಟಿದ್ರು ಅಣ್ಣ ಫುಲ್ಲು. ಅವಾಗ ಪೊಲೀಸರು ಡ್ರಿಂಕ್ಸ್ ಮಾಡಿರೋರ್ನ ನಾವು ಕರ್ಕೊಂಬರಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನಾಳೆ ಬನ್ನಿ ಅಂದ್ರು. ಮತ್ತೆ ನಾಳೆ ಹೋಗೋಕ್ಕೆ ಅವರು ಮತ್ತೆ ಅದೇ ಥರ ಮಾಡ್ತಾಯಿದ್ದಾರೆ. ಏನಾದರೂ ಬಂದು ಕರ್ಕೊಂಡೋಗೋ ಟೈಮ್ ಬಂದಾಗ ಅವಾಗ ನಮ್ಮ ಹತ್ರ ಬಂದು ನ್ಯಾಯ ಮಾಡಿ ಕಳಿಸ್ಬೇಕಾಗುತ್ತೆ. ಇವಾಗ ಏನು ತಲೆ ಕೆಡಿಸ್ಕೋಬೇಡಿ, ನೀವು ಹೋಗಿ ಮನೆಗೆ ಅಂತ ಕಳಿಸ್ಬಿಡ್ರಣ್ಣ ಪೊಲೀಸ್ನವರು. ಅದು ಆಮೇಲೆ ಅಣ್ಣ ತಮ್ಮ ಹೆಂಗೋ ಮಕ್ಳು ಒಂಚೂರು ದೊಡ್ಡವಾಗತ್ತ ಇರೋವಂತೆ ಪಾರವ ಅಂತ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ.
ಹ್ಮ್. ಹ್ಮ್. ಏನೋ ಒಳ್ಳೇದಾಗುತ್ತೆ ಅಂತ ಹೋಗಿ ದೇವ್ರಿಲ್ಲ ಅಣ್ಣ, ಮುಗ್ದಿ ದೇವ್ರ ಕೈ ಇಲ್ಲ. ಅಷ್ಟು ದೇವ್ರು ನಂಬ್ತೀನಿ ನಾನು, ಅಷ್ಟು ದೇವ್ರು ನಂಬ್ತೀನಿ. ಅದೇ ನಮ್ಗೆ ಯಾಕಣ ಈ ತರ. ಈ ಮದುವೆ ಮಾಡಿಸ್ದವ್ರು ಯಾರು? ನಮ್ ಸೋದ್ರ ಮಾವ ಅಣ್ಣ, ಅಂದ್ರೆ ನಮ್ಮಮ್ಮರ ತಮ್ಮ. ನಿಮ್ಮ ಅಮ್ಮವರ ತಮ್ಮನಿಗೂ ನಿಮ್ಮ ಅತ್ತೆಗೂ ಏನ್ ಸಂಬಂಧ? ಅವರಿಗೆ ಅವರು ನನ್ನ ಮಾವ, ಅವ್ರ ತಮ್ಮನ್ ಅವ್ರ ಅಮ್ಮನ ತಮ್ಮ. ಅವ್ರೂ ಅದೇ ತರ ನಮ್ದು ಅದೇ ತರ ಮಾಡಿ ಮಧ್ಯದಲ್ಲಿ ಒಬ್ರನ್ನ ಇದ್ ಮಾಡಿ ಬರ್ತಾರ ಇತ್ತು. ಹ್ಮ್. ಒಳ್ಳೆ ಹುಡ್ಗ ಮಾಡ್ಕೊಡಿ ಅವಾಗ ಹೋಗಕ್ಕೂ ನಮ್ಮಮ್ಮಂಗೂ ಒಂದ್ ಸ್ವಲ್ಪ ಅಸಮಾಧಾನ ಅನ್ನೋದು ಇತ್ತಣ. ಅಷ್ಟು ದೂರ ಕೊಡೋದಕ್ಕೆ ನನಗೆ ಮನ್ಸು ಇಷ್ಟ ಇಲ್ಲ, ಯಾಕೋ ಸರಿ ಹೋಗ್ತಾ ಇಲ್ಲ. ಅಂದ್ರೆ ನಮ್ಮ ಮಾವ ಅವರೆಲ್ಲ ಇಲ್ಲ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಕೆಲಸ ಗೌರ್ಮೆಂಟ್ ಆಗುತ್ತೆ ಅಂತ ಏನೇನೋ ಸುಳ್ಳು ಹೇಳಿ ಮಾಡ್ಬಿಟ್ರು ಅಣ್ಣ. ಗೌರ್ಮೆಂಟ್ ಆಗುತ್ತಾ? ಅಂತದೇನ್ ಮಾಡ್ತಿದ್ರು ಅವರು? ಅವಾಗ ಅದೇ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರಲ್ಲ KSRTCಗೆ ಡ್ರೈವಿಂಗ್ ಕೆಲಸ. ಈಗಲೂ ಅದನ್ನೇ ಮಾಡೋದಾ KSRTCಗೆ? KSRTC ಇಲ್ಲ ಅಣ್ಣ, ಒಂದ್ ಸ್ವಲ್ಪ ದಿನ ಯಾವ್ಯಾವ್ದು ಕಾರು ಬಸ್ಸು ಯಾವ್ಯಾವ್ದು ಚೇಂಜ್ ಆಗ್ತಾ ಇರುತ್ತಣ್ಣ. ಒಂದೊಂದ್ ಗಾಡಿಗೆ ಒಂದೊಂದ್ಸಲ ಡ್ರಿಂಕ್ ಮಾಡಿ ಗಲಾಟೆ ಮಾಡ್ಕೊಂಡ್ರೆ. ಮತ್ತೆ KSRTC ಇಂದ ಹೇಳ್ದಾಗ ನೀವ್ ಹೆಂಗ್ ನಂಬುದ್ರಿ? ಅವಾಗ ಆ ಥರ ನಂಬಿಸ್ಬಿಟ್ರು ಅಣ್ಣ. ಅಲ್ಲಮ್ಮ, ಇದು ನಂಬಿಸಿದ್ರು ಅಂದ್ರೆ ಅದು ಹೆಂಗೆ? ಅಲ್ಲ ಓಲಿ ಆಯ್ತು, ನಿಮಗೆ ಗೊತ್ತಿರೋ ಹುಡುಗನೇ ತಾನೆ, ಅಂದ್ರೆ ಮೊದ್ಲಿಂದಲೂ ಗೊತ್ತಿತ್ತಲ್ವಾ ಅವರು? ಅದೇ ಹೊಸ ಸಂಬಂಧ ಅಣ್ಣ. ಅಂದ್ರೆ ಗೊತ್ತೇ ಇರ್ಲಿಲ್ವಾ ಅಲ್ಲಿವರೆಗೂ ಅವರು? ಅವ್ರು ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅಣ್ಣ. ನಿಮ್ಮ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ? ನೋಡಿ ಒಂದ್ 2 ಸಲ 3 ಸಲ ಬಂದು ಅವಾಗ ಎಲ್ಲ ಮಾತಾಡಿ, ಅವಾಗ ನಮ್ಮ ಅವ್ರ ಮಾವನು ಮಾತಾಡಿ ಮಾಡಿದ್ದಣ್ಣ. ಆಯ್ತಪ್ಪ. ಈಗ 2 ಮಕ್ಕಳು ನಿಮ್ಮ ಹತ್ರನೇ ಇದ್ದಾರೆ? ನಮ್ಮ ಹತ್ರನೇ ಇದ್ದಾರಣ್ಣ. ಅವ್ರ ಮನೇಲೇ ಇದ್ದೀರಿ? ಅವ್ರ ಮನೇಲೆ ಇದೀವಣ್ಣ. ಬಟ್ ಅವ್ರಿಗೆ ಅಕ್ಕ ತಂಗಿ ಯಾರು ಇಲ್ವಾ? 3 ಜನ ಅಕ್ಕಂದರಿದ್ದಾರೆ. ಮತ್ತೆ ಅವರೇನು ಬುದ್ಧಿ ಹೇಳಲ್ವಾ? ಯಾರು ಹೇಳೋದು ಕೇಳಲ್ಲ. ಹೇಳ್ತಾರೆ, ಕೇಳಲ್ಲ ಅಂತ. ಕೇಳಲ್ಲ. ಈಗ ನೀವು ಮನೇಲೆ ಮಿಷಿನ್ ತಂದು ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತಾ ಇದೀವಣ್ಣ. ಈಗ ತಂದೆ ತಾಯಿಗೆ ಎಷ್ಟು ವಯಸ್ಸು? ಜೋರ ಮಾತಾಡವ, ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟೆ? ಕೇಳಿಸ್ತಾ ಇಲ್ಲ. 46, 47 ಅಮ್ಮಂಗೆ 55. ಈ ಅಣ್ಣ ತಮ್ಮದಿರಿಗೆ ಇಬ್ರಿಗೂ ಮದುವೆ ಆಗಿಲ್ಲ? ಅಣ್ಣಂಗ ಆಗಿದೆ ಅಣ್ಣ, ತಮ್ಮಂಗ ಆಗಿಲ್ಲ. ಈ ಅಣ್ಣನ ಹೆಂಡತಿ ಚೆನ್ನಾಗಿ ಇದಾರ ನಿಮ್ ಜೊತೆ? ಅವರು ಚೆನ್ನಾಗಿದಾರಣ್ಣ. ಅಣ್ಣ ತಮ್ಮದಿರು ಏನಂತಾರೆ? ಅವರು ನೋಡೋಣ ಇರು, ನಾನು ಅದಕ್ಕೆ ಬೆಂಗಳೂರಿಗೆ ಬರ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ, ಮಕ್ಳಿಗೆ ಒಂದು ಎಜುಕೇಶನ್ಗಾದ್ರೂ ಬೇಕು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನನ್ನ ತಮ್ಮ ಒಂದು ಸ್ವಲ್ಪ ಒಂದ್ಸಲ ಸಮಾಧಾನ ಹೇಳ್ತಾರಣ್ಣ. ನೋಡೋಣ ಸುಮ್ಮನಿರು, ಕೆಲ್ಸಕ್ಕೆ ಕಳಿಸ್ತೀವಿ ಸುಮ್ಮನಿರು ನೋಡೋಣ ಅಂತ ಅವ್ರು ಹೇಳ್ತಾರಣ್ಣ. ಬಟ್ ಈತ ಬರೋದ್ರ ಬಗ್ಗೆ ಅಥವಾ ಆತನ ಕರ್ಕೊಂಡು ಬರೋದ್ರ ಬಗ್ಗೆ ನಿಮ್ಮ ಪ್ರಯತ್ನ ಏನಾದರೂ ಇದೆಯಾ, ಅಥವಾ ಆತ ಬಂದಾಗ ಬರಲಿ ಅನ್ನೋ ಭಾವನೆ ಇದೆಯಾ, ಅಥವಾ ಆತ ಬರಲ್ಲ ಅಂತ ಅನ್ಸುತ್ತೆ? ಅವ್ರಾಗ ಅವರೇ ಬರ್ಲಿ ಅಂತ. ಅವ್ರಾಗ ಅವರೇ ಬರ್ತಾರೆ ವಯಸ್ಸಾಗಿ ಕಾಲ ಕೈಯೋ ಮುರ್ಕೊಂಡ ಮೇಲೆ. ಅವಾಗ ಅದು ಮತ್ತೆ ಮತ್ತೆ ಅದೇ ತರ ಆದ್ರೆ ಏನ್ ಮಾಡೋದು ಅಂತ ಎದುರ್ಕೊಂತಾರಣ್ಣ. ಅಲ್ಲ, ಈಗ ಒಂದು ಬೇರೆಯಾಗಿರೋದನ್ನ ಸರಿ ಮಾಡಬೇಕು, ಸರಿ ಮಾಡೋ ಕಡೆ ಪ್ರಯತ್ನ ಮಾಡಬೇಕು, ಅದು ಆಗಲ್ಲ ಅಂದಾಗ ಬಿಡಿಸ್ಕೊಳ್ಳೋದಷ್ಟೇ, ಬೇರೆ ದಾರಿ ಇಲ್ವಲ್ಲವಾ? ಈಗ ಅವ್ರಿಗೆ ಆಸ್ತಿ ಇದೆಯಾ? ಮನೆ ಇದೆ. ಬಟ್ ಈ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡಿದ್ದಾರಾ ನಿಮ್ಮ ಮನೆಯವರು? ಅದೇ ನೋಡೋಣ, ಅದೇನಾದ್ರೂ ಬೇರೆ ತರ ಕೇಸ್ ಇದಾದ್ರೆ ನಾವೇ ಕೇಸ್ ಹಾಕೋಣ, ಒಂದ್ ಸ್ವಲ್ಪ ದಿನ ವೇಟ್ ಮಾಡೋಣ ಅಂತಾರಣ.
ಆಯ್ತವ. ಈಗ ನಗರದಿಂದ ಸಿಟಿಯಿಂದ ದೂರ ಇರೋದಾ ನೀವು? ಹಳ್ಳಿ ತರ ಅಣ್ಣ. ಓಕೆ. ಬಟ್ ನಗರಕ್ಕೆ ಹೋಗಿ ಯಾವ್ದಾದ್ರು ಗಾರ್ಮೆಂಟ್ಸ್ಗೆ ಹೋಗಿ ದುಡ್ಡು ಕೊಡ್ತೀನಿ ಅನ್ನೋದು ನೀವು ನಿಮ್ಮ ತಮ್ಮಂದಿರಿಗೆ ಅಣ್ಣಂದಿರಿಗೆ ಹೇಳೋ ಮಾತು. ನಾನು ಹೇಳೋದಣ್ಣ. ಬಟ್ ಅವ್ರು ಬೇಡ, ಇಲ್ಲೇ ಮನೇಲಿ ಆದಷ್ಟು ಮಾಡ್ಕೊಳ್ತಿರು, ನೋಡೋಣ ಮುಂದೆ ಅಂತ. ಹೌದಣ್ಣ. ಮಕ್ಳು ಎಷ್ಟವ? ಎಷ್ಟು ವಯಸ್ಸವರು? ಒಬ್ಬ 9 ವರ್ಷದಣ್ಣ, ಒಬ್ಬ 7 ವರ್ಷದನು. ತಂದೆ ತಾಯಿ ಜೊತೆ ಚೆನ್ನಾಗಿ ಒಕ್ಕೊಂಡಾರ ಮಕ್ಕಳು? ಚೆನ್ನಾಗಿದಾರಣ್ಣ. ಬಟ್ ಸುಮ್ಮನೆ ಕೇಳ್ತೀನಿ, ಅಣ್ಣ ತಮ್ಮಂದಿರಿಂದ ಏನು ಹಂಗಿನ ಮಾತಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ? ಇಲ್ಲ 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 ಅಣ್ಣ, ಹಂಗೆಲ್ಲ ಏನಿಲ್ಲ ಅಣ್ಣ. ನನ್ಗೆ 2 ಕಣ್ಣಿದೆ, ಅಣ್ಣ ತಮ್ಮದಿರು ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಣ್ಣ. ನನಗೆ ಅಣ್ಣನ ಬಗ್ಗೆ ಗೊತ್ತಿಲ್ಲ, ಬಟ್ ತಮ್ಮನ ಮಾತು ಕೇಳಿದಾಗ ನನಗೆ ಆ ಭರವಸೆ ಅಂತೂ ಬಂತು. ಆ ಫೋನ್ ಇಡೋಕ್ಕಿಂತ ಮುಂಚೆ ಒಂಚೂರು ನಿಮ್ಮ ಬಗ್ಗೆ ಹೇಳಿದ ನೆನಪಾಗ್ತಿದೆ ಈಗ ನನಗೆ. ಹೌದಣ್ಣ. ಬಂದು ಮನೇಲಿ ಇದ್ದಾರೆ ಅಥವಾ ನಾವು ನೋಡ್ಕೊಳ್ತಿದ್ದೀವಿ ಅಥವಾ ಅದು ತುಂಬ ವಿನಯದಿಂದಲೇ ಹೇಳ್ಕೊಂಡಿದ್ದು ನೆನಪಿದೆ ನನಗೆ. ಹೌದಣ್ಣ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಣ್ಣ. ನನಗೆ ನಿಜವಾಗ್ಲೂ ಹೇಳ್ತೀನಿ ಅಣ್ಣ, ನನ್ನ ಗಂಡನ ಮನೆ ಕಡೆ ನನಗೆ ಆಸೆನೇ ಇಲ್ಲ ಅಣ್ಣ. ನನಗೆ ಅದ್ರ ಕಡೆ ಮರವೇ ಬಂದ್ಬಿಟ್ಟಿದೆ ಅಣ್ಣ. ಇಷ್ಟು ದಿನದೆಲ್ಲ ಏನ್ ನಡೀತಾ ಇದೆ ಅಂತಾನೆ ನನಗೆ ಇದಿಲ್ಲ ಅಣ್ಣ. ಆ ಥರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಣ್ಣ, ಅಣ್ಣ ತಮ್ಮ ಅಪ್ಪ ಅಮ್ಮ. ಈಗ ಆತ ಇಲ್ಲಿದ್ದಾನೆ ಅಂದ್ರೆ ತಾಯಿ ಜೊತೆ ಇದ್ದಾನ? ತಾಯಿ ಜೊತೆ ಇದ್ದಾರಣ್ಣ. ಅಂದ್ರೆ ಏನೋ ಬೇರೆ ಮದುವೆ ಗಿದುವೆ ಆಗಿದಾರೆ ಹಿಂಗೆ? ಇಲ್ಲ ಇಲ್ಲ, ಆ ತರ ಇದ್ರೆ ಅಕ್ಕಪಕ್ಕ ಅಲ್ಲಿ ಊರಲ್ಲಿ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ನಮಗ್ ಪರಿಚಯ ಇದಾರಣ್ಣ. ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ನಮಗೆ. ಇಲ್ಲಿ ಏನೇನ್ ಹೇಳಿದ್ರು ಹೇಳ್ತಾರಣ್ಣ. ಅದೇ ಬೇರೆ ತರ ಹೋಗ್ತಾ ಇದ್ದಾನೆ, ಸಂಘ ಇದೆ ಅಂತ ಹೇಳ್ತಾರಣ್ಣ. ಬಟ್ ಅವ್ರ ಅಮ್ಮನಿಗೆ ಅಯ್ಯೋ ಸೊಸೆ ಇದ್ರೆ ಅಡುಗೆ ಮಾಡಾದರೂ ಹಾಕೋಳು, ಈಗ ನಾನೇ ಮತ್ತೆ ಮಗನಿಗೆ ಬಡಿಸಿ ಹಾಕಬೇಕು, ಮಾಡಾಕಬೇಕು, ತಡೆಯಪ್ಪ ಕರ್ಕೊಂಬರೋಕೆ ಹೇಳೋಣ ಅನ್ನೋ ಅಷ್ಟೇ ನಿರ್ಧಾರ ಸರಿ ಇದೆ ಅನ್ನೋ ಭಾವನೆನ ಹಾಕ್ಯದು. ಅವರಿಗೆ ಮಗನ ಬಗ್ಗೆ ಅಷ್ಟು ಇದಿಲ್ಲ ಅಣ್ಣ. ಹೆಂಗೋ ಇರ್ಲಿ ಬಿಡು, ಮಗ್ಳುದಿರ್ ಬಗ್ಗೆ ಆಸೆ ಜಾಸ್ತಿ. ಅವ್ರದ್ದು ಈಗ ಅತ್ತೆದೂ ಬೇರೆ ರೂಟ್ ಅಣ್ಣ. ಮನೇಲಿ ಅವ್ರದ್ದು ಒಂದ್ ಬೇರೆ ತರ, ಒಂಥರ ಹೇಳಕ್ ಬರ್ತಾ ಇಲ್ಲ ಅಣ್ಣ. ಅದು ಬೇರೆ ತರ, ಅದು ಇದೆ. ಅವ್ರ ವರ್ತನೆನೇ ಬೇರೆ ತರ. ಅಂದ್ರೆ ನಡತೆ ವಿಚಾರದಲ್ಲ? ನಡತೆ ವಿಚಾರದಲ್ಲಣ್ಣ, ಅವ್ರ ವರ್ತನೆನೇ ಬೇರೆ ತರ. ಇವ್ರು ಏನಾದ್ರು ಆಗ್ಲಿ ಬಿಡು, ಇವ್ರ ಬಗ್ಗೆ ಏನ್ ಇದೇನಿಲ್ಲ ಅಣ್ಣ, ಚಿಂತೆ ಏನಿಲ್ಲ. ಅಂದ್ರೆ ನೀವು ಮನೇಲಿ ಇದ್ರೆ ಆಕೆಗೆ ತೊಂದ್ರೆ ಅಂತ? ಆಕೆಗೆ ತೊಂದ್ರೆ ಅಣ್ಣ. ಓಹೋ ಈಶ್ವರ. ಆಯ್ತವ. ಈಗ ಮಕ್ಕಳು 9 ವರ್ಷ ಆಗಿದ್ದಾವೆ. ಬಟ್ ಇಲ್ಲಿ ಒಂದು ನಾವು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕಾಗಿರೋದೇನೆಂದ್ರೆ, ಇಲ್ಲಿ ಬಿಡಿಸ್ಕೊಂಡು ಇನ್ನೊಂದೇನೋ ಆಗ್ತೀನಿ ಅನ್ನೋದು ಸುಳ್ಳು. ಅಂದ್ರೆ ಮಕ್ಕಳಿಗೆ ತುಂಬ ಹಂತಕ್ಕೆ ಬಂದಾಯ್ತು. ಅಂದ್ರೆ ಅದಂತೂ ಖಾತ್ರಿ. ಈಗ ಡೈವರ್ಸ್ ತಗೊಳ್ಳೋ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ 2 ಯೋಚನೆ. ಒಂದು, ಅವನು ಸರಿ ಹೋಗಲ್ಲ. 2, ಆದಷ್ಟು ಬೇಗ ಇದು ಮುಕ್ತಾಯ ಆದರೆ ನಾನು ಇನ್ನೊಂದು ಬದುಕು ನೋಡ್ಕೊಳ್ಬೋದು ಅಂತ. ಇಲ್ಲಿ ಆತ ಸರಿ ಹೋಗಲ್ಲ, ಓಕೆ, ಅದೊಂದು ಕಡೆ. 2ನೇದು, ಈಗ ತುಂಬ ಮುಂದೆ ಬಂದುಬಿಟ್ಟಿದೆಯಾ, ಇಲ್ಲಿ ಮಕ್ಕಳಿದ್ದಾವೆ, ಬಂದವನು ಅಥವಾ ಇನ್ನೊಂದೇನೋ ಹೋಗೋದು, ಅಲ್ಲಿ ಅವನು ಬಂದು ಈ ಮಕ್ಕಳಿಗೆ ತೊಂದರೆ ಕೊಡೋದು, ಅಥವಾ ಅಂದರೆ ಒಟ್ಟಿನಲ್ಲಿ ನಾನು ಈಗ ನಿರ್ಧಾರ ಮಾಡಬೇಕಾಗಿರೋದು, ನಾನು ಗಂಡನ ಮನೆಗೆ ಹೋದ್ರು ಇಲ್ಲಿದ್ರು ಈ ಮಕ್ಕಳ ಜವಾಬ್ದಾರಿ ಅಂದರೆ ಒಬ್ಬ ತಂದೆ ಇಲ್ಲದ ತಾಯಿ ಮಾತ್ರ ಬೆಳೆಸುವ ಒಂದು ವ್ಯವಸ್ಥೆ ಅಥವಾ ಒಂದು ಪರಿಸ್ಥಿತಿ ಇರುತ್ತಲ್ಲ, ನೀನೀಗ ಆ ಸ್ಥಾನದಲ್ಲಿ ಇದ್ದೀಯ. ಇವನ್ ನೀನು ಅಲ್ಲಿಗೆ ಹೋದ್ರೂ ಕೂಡ, ಬಂದು ಕರ್ಕೊಂಡು ಹೋದ್ರೂ ಕೂಡ ನಿನ್ನ ಮಕ್ಕಳ ಜವಾಬ್ದಾರಿಯನ್ನು ಆತನ ಮೇಲೆ ಹಾಕಿ ಬಿಡುವಷ್ಟು ಯೋಗ್ಯವಂತ ಆತ ಅಲ್ಲ. ಇಲ್ಲಿದ್ರು ಅಲ್ಲಿದ್ರು ಎಲ್ಲಿದ್ರು ನೀನೇ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅರ್ಥಾತ್ ಒಬ್ಬ ತಂದೆ ಇಲ್ಲದ ಮಕ್ಕಳು ಹೇಗೆ ತಾಯಿಯ ಆಶ್ರಯದಲ್ಲಿ ಬೆಳೆದು ಈಗ ನೀನು ಆ ಸ್ಥಾನದಲ್ಲಿ ಇದ್ದೀಯ, ನೀನು ಮುಂದೆಯೂ ನಿನ್ನ ಮಕ್ಕಳ ವಿಚಾರದಲ್ಲಿ ನೀನು ಹಾಗೆ ಬದುಕಬೇಕು. ಅಂದರೆ ಈ ಹಂತದಲ್ಲಿ ಈತ ಬರೋದು ಬರದೇ ಇರೋದು 2ರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ ಅಲ್ಲಿ. ಹೌದಲ್ಲವ? ಆತ ಬಂದರೂ ಏನಬ್ಬ ಅಂದರೆ ಮನೆಗೆ ತಂದು ಹಾಕಬಹುದು, ಮಕ್ಕಳನ್ನು ನೋಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಅಂಥ
ಸಂಸಾರಸ್ಥ ಯೋಗ್ಯನಾಗಿದ್ದಿದ್ರೆ ಇವತ್ತು ಮಕ್ಕಳನ್ನ ಯಾಕೆ ಇಲ್ಲಿ ಬಿಡ್ತಿದ್ರು, ಕಳಿಸ್ಬೇಕಲ್ಲ ಸ್ಕೂಲ್ಗೆ, ಅಥವಾ ಅದೆಲ್ಲ ಖರ್ಚು ವೆಚ್ಚ ಬರುತ್ತಲ್ಲವ, ಹೌದು ಅಥವಾ ನೋಡ್ಕೊಳ್ತಾರ, ಖರ್ಚು ವೆಚ್ಚ ಬಂದು ಕೊಟ್ಟು ಹೋಗ್ತಾರ? ಏನು ಏನು ಇಲ್ಲ ಅಣ್ಣ. ಏನೂ ಇಲ್ಲ. ಅಲ್ಲಿದ್ರು ಅಣ್ಣ, ಅಲ್ಲಿ ಕಾಲ್ ತಂದು ಕೊಡೋಷ್ಟು ಇದಿಲ್ಲ ಅಣ್ಣ ಅವರಿಗೆ. ಅಂದ್ರೆ ಅದರ ಅರ್ಥ ನೀನು ಆತನ ಬಳಿ ಹೋದ್ರು, ಆತನೇ ನಿನ್ನ ಬಳಿ ಬಂದ್ರು, ಅಥವಾ ನೀನು ಒಂಟಿಯಾಗಿದ್ರು, ಅಥವಾ ಆತ ನಿನ್ನ ಜೊತೆ ಇದ್ರು, ಗಂಡಸೊಬ್ಬ ಜೊತೆ ಇದ್ದಾನೆ ಗಂಡ ಅಂತಕ್ಕಂಥವನು ಅನ್ನೋದು ಬಿಟ್ರೆ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ. ನೀನೇ ದುಡಿಬೇಕು, ನೀನೇ ಮಕ್ಕಳ ಬೇಕು ಬೇಡಗಳನ್ನು ಈಡೇರಿಸ್ಬೇಕು, ಹೌದಲ್ಲವಾ? ಸರಿ ತಾಯಿ. ಬಟ್ ಇಲ್ಲಿ ನೀನು ಅರ್ಥ ಮಾಡ್ಕೊಳ್ಬೇಕಿರೋದು, ಯಾಕೋ ಅದು ನಿನ್ನ ಗಂಡನ ತಾಯಿ ಮಾಡಿದ್ದೋ ಅಥವಾ ನಿಮ್ಮ ಯಾರೋ ಇಲ್ಲಿ ಮಧ್ಯದಲ್ಲಿ ಬಂದ್ರಲ್ಲ ಅವರು ಮಾಡಿದ್ದೋ ಗೊತ್ತಿಲ್ಲ. ಈಗ ಹಿಂಗೆ ಆಗಿಬಿಟ್ಟಿದೆ. ಈಗ ಉಳಿದಿರೋ ದಾರಿ ಏನು? 2 ಮಕ್ಕಳು, ಅದೇ ನಿನ್ನ ಪಾಲಿಗೆ ಭಗವಂತ ಕೊಟ್ಟಿರೋ ಆಸ್ತಿ. ಯಾಕಂದರೆ ಅವರು ಒಂದು ಹಂತಕ್ಕೆ ಬರೋವರೆಗೂ ನೀನೊಂಚೂರು ಕಷ್ಟಪಟ್ಟರೆ ಆಮೇಲೆ ಈ ಜಗತ್ತಲ್ಲಿ ನಿನಗಿಂತ ದೊಡ್ಡ ಶ್ರೀಮಂತಳಿಲ್ಲ. ಯಾಕಂದರೆ ಸಂತಾನಗಳನ್ನು ಭಗವಂತ ಕೊಟ್ಟಿದ್ದಾನೆ, ಮತ್ತು ಅದಕ್ಕೆ ಅವುಗಳನ್ನು ಯೋಗ್ಯರಾಗಿ ಬೆಳೆಸಿದ್ದೀರಿ ಅಂದಾಗ ನಾಳೆ ದಿನ ಇವತ್ತು ನೀನು ಕಣ್ಣೀರು ಹಾಕ್ತಾ ಇದೀಯಾ, ಅದೇ ಮಕ್ಕಳು ಒಂದು ಎಡೆಮಟ್ಟಕ್ಕೆ ಬೆಳೆದು ನಿಂತು ಒಂದು ಹಂತಕ್ಕೆ ನಿಂತಾದ ಮೇಲೆ ಆವತ್ತಿಂದ ನಿನ್ನ ಬದುಕಿನ ರೀತಿಯೇ ಬೇರೆ. ಅರ್ಥಾತ್ ಅಲ್ಲಿ ಹಣ ಅಂತಸ್ತು ಏನೋ ಬರುತ್ತೆ ಅಂತ ಅಲ್ಲ, ಬಟ್ 2 ಮಕ್ಕಳು ನಿನ್ನ ಕೈಗೆ ಬಂದಾಗ ಅವಾಗ ಗಂಡನ್ನು, ಅತ್ತೆಯನ್ನು, ಇನ್ಯಾರನ್ನು ಅವಲಂಬಿಸುವ ಅಗತ್ಯವೇ ಇರುವುದಿಲ್ಲ. ಅಂದರೆ ಇಲ್ಲಿ ನೀನೀಗ ಬಟ್ಟೆ ಹೊಲಿತಾ ಇದೆಯಲ್ವನವ, ಇಲ್ಲಾಗುತ್ತೋ ಇಲ್ಲಿ ಮಾಡು, ಇಲ್ಲ ಅಣ್ಣ ತಮ್ಮಂದಿರು ಒಪ್ಪಿಗೆ ತಗೊಂಡು ಅವ್ರದ್ದೇ ನೆರವು ತಗೊಂಡು ಎಲ್ಲೋ ಒಂದು ಮನೆ ಮಾಡಿಕೊಂಡು, ಇಲ್ಲ ಬಂದು ಹೋಗ್ತಾ ನಾನು ಸಿಟಿ ಗಾರ್ಮೆಂಟ್ಸ್ಗೆ ಹೋಗಿ ಬರ್ತೀನಿ. ಒಟ್ಟಿನಲ್ಲಿ ನಿನ್ನ ದುಡಿಮೆಯನ್ನು ಶುರು ಮಾಡಿ 4 ಕಾಸನ್ನು ಕೂಡಿಟ್ಕೊಳ್ಬೇಕಾದ ಈ ಸಮಯದಲ್ಲಿ ಹತ್ಕೊಂಡು ಕೊರಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಇನ್ನೂ ಕಷ್ಟವಾಗುತ್ತೆ. ಅರ್ಥ ಆಯ್ತಲ್ಲವಾ? ನೀನೇ ಹೇಳಿದೆ, ನಿನ್ನ ಬಾಯಲ್ಲೇ ಬಂತು. ಅಂದರೆ ಹೀಗೆ ಮನೆಯ ಹೆಣ್ಣು ಮಗಳು ಗಂಡನಿಂದ ಹೀಗೆ ಅನ್ಯಾಯಕ್ಕೊಳಗಾಗಿ, ನೋವಿಗೊಳಗಾಗಿ, ಮೋಸಕ್ಕೊಳಗಾಗಿ ಬಂದಾಗ ಎಷ್ಟು ಜನ ನಿನ್ನ ಅಣ್ಣ ತಮ್ಮಂದಿರಂತೆ ಒಳಗಡೆ ಕರ್ಕೊಂಡು ಅತ್ಯಂತ ಪ್ರೀತಿಯಿಂದ ಒಂದು ನಗುವನ್ನು ನಗುಮುಖದಲ್ಲಿ ನಿಮಗೆ ಆಶ್ರಯ ಕೊಡಲಿಕ್ಕೆ ಎಷ್ಟು ಜನ ಇವತ್ತು ಅಣ್ಣ ತಮ್ಮಂದಿರು, ಇಲ್ಲ ಕಣೆ ನನಗೇನು ಆಸೆ ಇದೆ, ಬಟ್ ನನ್ನ ಹೆಂಡತಿ ನಿನಗೂ ಗೊತ್ತು, ನನ್ನ ಹೆಂಡತಿಗೆ ಇಷ್ಟ ಇಲ್ಲ ಕಣೆ, ಎಲ್ಲೋ ಬೇರೆ ದಾರಿ ನೋಡ್ಕೊ ಅಂದ್ರೆ ಏನು ಮಾಡು ಅಂದರೆ ಇವತ್ತು ಆ ಕಾಲ ಹಂಗಿದೆ. ಅಂದರೆ ತಂಗಿ ನನಗೇನೋ ಇಷ್ಟ ಇದೆ ತಂಗಿ, ಆದರೆ ನನ್ನ ಹೆಂಡತಿ ಬಗ್ಗೆ ನಿನಗೂ ಗೊತ್ತಲ್ಲ ಅಂದರೆ ಇವತ್ತು ಕಾಲ ಹಾಗಿದೆ. ಅಂಥದ್ರಲ್ಲಿ ನಿಮಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ನಾನು ಪದ ಬಳಸಲ್ಲ, ಅದು ಅವ್ರ ಕರ್ತವ್ಯ ಆಗಿತ್ತು. ಬಟ್ ಆದರೂ ಇವತ್ತು ಕರ್ತವ್ಯವನ್ನು ಮರೆತು, ಇಲ್ಲ ನನ್ನ ಹೆಂಡತಿಗೂ ಇವತ್ತು ಅಮ್ಮನಿಗೂ ಹೆಂಡತಿಗೂ ಆಗಬರಲ್ಲ ಅಂತ ಅಮ್ಮನ್ನೇ ದೂರ ಇಟ್ಟು ನಡುವೆ ತಂಗಿಯಾಗಿ ನಿನ್ನ ಕತೆ ಏನು, ಅಥವಾ ನೀನು ಯಾವ ಲೆಕ್ಕ? ಇವತ್ತು ಅಮ್ಮನಿಗೂ ನನ್ನ ಹೆಂಡತಿಗೂ ಆಗಬರಲ್ಲ ಅಂತ ಅಮ್ಮನ್ನೇ ದೂರ ಇಟ್ಟವ್ರು ಎಷ್ಟು ಜನ ಇದ್ದಾರವ? ಅಂಥದ್ರಲ್ಲಿ ಇಲ್ಲಿ ನಿನಗೆ ಅವರಷ್ಟು ಪ್ರೀತಿ ತೋರಿಸಿ ಇರು, ಏನೋ ಕಾಲ ಬರುತ್ತೆ ಆಯಿತು. ಬಟ್ ಇಲ್ಲಿ ಸ್ಪಷ್ಟವಾಗಿ ನೀನು ತಿಳ್ಕೊ, ಡೈವರ್ಸ್ ಆಗಲಿ ಆಗದೇ ಇರಲಿ, ಅದ ಬರಲಿ ಬರ್ದಲೇ ಇರಲಿ, ಇನ್ನೊಂದು ಮದುವೆ ಅನ್ನೋ ವಿಚಾರವನ್ನೇ ಇಲ್ಲ ಇಲ್ಲಿ. ಯಾಕಂದರೆ ಮಕ್ಕಳು ಈ ಹಂತಕ್ಕೆ ಬಂದು ನಿಂತಿರೋದ್ರಿಂದ ವಿಷಯ ಈಗ ಏನಿದ್ರು ಅದನ್ನು ಹತ್ರ ಉಳಿಸ್ಕೊಳ್ಳೋದು. ಅಥವಾ ಈಗ ನೀನೇ ನೀನೇ ಮಗುವನ್ನು ಹಡ್ದಿದ್ದೀಯ, ನೀನೇ ಶಿಕ್ಷಣ ಕೊಟ್ಟಿದ್ದೀಯ, ನೀನೇ ಬೆಳೆಸ್ತೀಯ, ನೀನೇ ಎಲ್ಲ ಮಾಡ್ತೀಯ, ಆಮೇಲೆ ನಾನು ಅಪ್ಪ ಅಂತ ಬಂದರೆ ಅದಕ್ಕೇನರ್ಥ ಇದೆ? ವಿಷಯ ಇರೋದು ನಾನೇ ಮಕ್ಕಳಿಗೆಲ್ಲ ಮಾಡ್ಕೊಳ್ಳೋದು ಹೌದು, ನಾನೇ ಮಕ್ಕಳನ್ನು ನೋಡ್ಕೊಳ್ಳೋದು ಹೌದು. ಬಟ್ ಈತ ಯಾವತ್ತೂ ಬಂದಾಗ ಸೇರಿಸ್ಕೊಂಡು ಅಂದ್ಬಿಡು ಅಂತ ನನ್ನ ಪಾಡಿಗೆ ನಾನು ನೋಡಿಕೊಂಡ್ರೆ ಮತ್ತು ನಾಳೆ ಆತ ಬಂದಾಗ ಸೇರಿಸ್ಕೊಳ್ಳಿಕ್ಕೆ ಕಾರಣನೇ ಇಲ್ವಲ್ಲ. ವಿಷಯ ಇರೋದು ಏನಂದರೆ ಮಕ್ಕಳನ್ನು ನೋಡ್ಕೊಳ್ಳೋದು ಹೌದು, ಬಟ್ ಈತ ಇಲ್ಲಿ ನಿನ್ನ ಬದುಕಿನ ಈ ಪ್ರಯಾಣದಲ್ಲಿ ಇರಬೇಕೋ ಬೇಡವೋ ಇಷ್ಟೇ ನಿರ್ಧಾರ ಮಾಡಬೇಕು ನೀನು. ಆತ ಬಂದರೂ ಬರದೇ ಹೋದರೂ ಮಕ್ಕಳ ಜವಾಬ್ದಾರಿ ನಿಂದೆ. ಯಾಕಂದರೆ ಕೂಡಿದು ಕಳೆಯೋ ಬೇಜವಾಬ್ದಾರಿ ಅಂತವ್ರ ನಡುವೆ ಮಕ್ಕಳನ್ನು ಕೊಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಹೌದಲ್ವಾ? ಹಾಗಾಗಿ ನೀನು ನಿನ್ನ ಅಣ್ಣ ತಮ್ಮಂದಿರನ್ನು ವಿಶ್ವಾಸಕ್ಕೆ ತಗೊಂಡು ನಿನ್ನ ತಂದೆ ತಾಯಿ ಸೇವೆ ಮಾಡಿಕೊಂಡು ಮಕ್ಕಳನ್ನೂ ಕೂಡ ಅಲ್ಲಿ ಬಿಟ್ಟು ಇವ್ರಿಗೂ ನೀನು ಭಾರ ಆಗದ ಹಾಗೆ ನಿನ್ನ ಹಣ ನೀನು ದುಡ್ಕೊಂಡು ನೋಡವ, ಗಂಡ ಇದ್ದರು ಇಲ್ಲದೆ ಹೋದರು ಅಂತಿಮವಾಗಿ ಮಕ್ಕಳನ್ನು ಕೊಟ್ಟಾಗ
ಅಂದರೆ ಗಂಡನನ್ನ ಬೀದಿ ಬೀದಿ ಸುತ್ತೋದಿಕ್ಕೆ ಭಗವಂತನೇ ಪ್ರೇರೇಪಿಸಿ, ಆಯ್ತವ ಗಂಡ ಯಾಕೋ ಅವನಿಗೆ ಪ್ರಾರಬ್ಧ, ಅವನಂಗೆ ಓಡಾಡ್ತಾನೆ, ನಿನ್ನ ಪಾಲಿಗೆ ಆ ಯೋಗ ಇಲ್ಲ, ನಿನಗೆ ನಾನೀಗ ಮಕ್ಕಳನ್ನು ಕೊಟ್ಟಿದ್ದೀನಿ, ಆ ಮಕ್ಕಳ ಕಾರಣಕ್ಕಾಗಿ ನೀನು ಭರವಸೆಯಿಂದ ಬದುಕಬೇಕು ಅಂತ. ಯಾಕಂದರೆ ನಾನು ಯಾಕೆ ಬದುಕಬೇಕು ಅಂತ ನಿನಗೆ ನೀನು ಪ್ರಶ್ನೆ ಮಾಡಿಕೊಂಡಾಗ ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮಂದಿರು, ಈ ರೀತಿ ಪ್ರೀತಿ ಕೊಡೋ ಅಣ್ಣ ತಮ್ಮಂದಿರು, ಅತ್ತಿಗೆ, ಮತ್ತೆ ಮಕ್ಕಳು, ಅಂದರೆ ಎಷ್ಟು ಕಾರಣ ಇದ್ದಾವೆ ಸಾಯಲಿಕ್ಕೆ ಅಂತ ಯೋಚನೆ ಮಾಡಿದ. ಬಹುಶಃ ನನ್ನ ಗಂಡ ಹಿಂಗೆ ಮಾಡಿಬಿಟ್ನಲ್ಲ ಅಂತ ಒಂದೇ ಒಂದು ಕಾರಣ ಇರ್ಬೋದು, ಬಟ್ ಬದುಕಲಿಕ್ಕೆ ತುಂಬ ಕಾರಣ ಇದ್ದಾವೆ. ಹೌದಲ್ಲವ? ನೀನು ಬದುಕಬೇಕು, ನೀನೇನು ಮಾಡ್ತಾ ಇದೆಯೋ ಏನು ಹೊಲಿಗೆ ಯಂತ್ರ ಅಥವಾ ಟೈಲರಿಂಗ್ ಮಾಡೋದು ಅದನ್ನೇ ಮುಂದುವರಿಸ್ತೀಯೋ, ಅಥವಾ ಇನ್ನೆಲ್ಲೋ ಸಿಟಿಗೆ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಬರೋ ಥರ ಮಾಡ್ಕೊಳ್ತೀಯೋ, ಏನು ಮಾಡ್ತೀಯೋ, ಒಟ್ಟಿನಲ್ಲಿ ದುಡಿಯೋ ಕೈಗಳು, ಈ ದುಡಿಯೋ ವಯಸ್ಸು. ಈಗ ಅದು ಸುಮ್ಮನೆ ಕೂತ್ಕೊಳ್ಬಾರ್ದು, ಕೊರಗಬಾರ್ದು, ಆರೋಗ್ಯ ಕೆಡಿಸ್ಕೊಳ್ಬಾರ್ದು. ಈಗ ನಿನಗೊಂದು ಪ್ರಜ್ಞೆಯಲ್ಲಿರಬೇಕು, ಅಣ್ಣ ತಮ್ಮಂದಿರು, ಅಪ್ಪ ಅಮ್ಮ ತವ್ರ ಮನೆ ಜಾಗ ಕೊಟ್ಟಿದ್ದಾರೆ ಅಥವಾ ಪ್ರೀತಿನ ನೋಡ್ಕೊಳ್ತಾರೆ, ಬಟ್ ಒಂದು ಸೇಫ್ ಝೋನ್ಗೆ ಹೋದ್ಮೇಲೆ ಬಿಡು, ಹೆಂಗೂ ಇಲ್ಲಿ ಚೆನ್ನಾಗಿದ್ದೀನಲ್ವ ಅಂತ ಮೈ ಮರೆತು ಬಿಡಬಾರ್ದು. ಯಾಕಂದರೆ ನೀನು ಗಂಡನಿಂದ ಬೇರೆ ಇರ್ಬೋದು, ಬಟ್ ಈ ಮನೆಯಿಂದ ಹೊರತಾಗಿ ನಿನ್ನ ಅಸ್ತಿತ್ವ ಇರುತ್ತೆ ಹೊರತು ಈ ಮನೆಯಲ್ಲಲ್ಲ. ಹೌದಲ್ಲವ? ಬಟ್ ಇಲ್ಲಿಂದ ನೆರವು ತಗೋ, ಇಲ್ಲಿಂದ ಉಪಕಾರವನ್ನು ತಗೋ, ಇಲ್ಲಿಂದ ವಿಶ್ವಾಸವನ್ನು ಗಳಿಸ್ಕೊ. ಆದರೆ ಗಂಡನ ವಿಚಾರದಲ್ಲಿ ಕೊಲ್ಲೋ ಹಂತಕ್ಕೂ ಪ್ರಾಣ ಇದ್ದರೆ ನನ್ನ ಮಕ್ಕಳನ್ನ ಸಾಕ್ಬೋದು. ಆ ಮಕ್ಕಳು ನಾಳೆ ಅದ್ಭುತ ಆಗ್ತಾರೋ, ಏನು ಸಾಧಕರಾಗ್ತಾರೋ ಯಾರಿಗೆ ಗೊತ್ತು, ಆ ಮಕ್ಕಳ ಹಣೆಯಲ್ಲಿ ಏನು ಬರೆದಿದೆಯೋ. ಹಾಗಾಗಿ ಗಂಡನಿಗೆ ಕೊರಗುತ್ತಾ ಕೂತು ನಿನ್ನ ಆಯಸ್ಸು, ನಿನ್ನ ಸಮಯ, ನಿನ್ನ ಯೌವನ, ನಿನ್ನ ಉತ್ಸಾಹ ಎಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆಯಿತು ಸರಿ, ಇವತ್ತು ನೀನೇನಾದರೂ ಗಂಡನ ಮನೇಲಿ ಇದ್ದು ಗಂಡ ನಿನ್ನ ಜೊತೆಲೇ ಇದ್ದಿದ್ರು ಕೂಡ ಮೈ ಮೇಲೆ ಎಷ್ಟು ಬರೆಗಳಿರ್ತಿದ್ದೋ, ಎಷ್ಟು ಏಟುಗಳಿರ್ತಿದ್ದೋ. ಅಂದರೆ ಇವತ್ತು ನಾನಿಲ್ಲಿ ಒಬ್ಬಳೇ ಇದ್ದೀನಿ ಗಂಡನ ಬಿಟ್ಟು ಅನ್ನೋ ದುಃಖ ಇರೋದಾದರೆ ಅಲ್ಲಿದ್ದಿದ್ರೆ ನೀನು ಖುಷಿಯಾಗಿರ್ತಿದ್ದೇನು? ಇಲ್ಲ. ಮನುಷ್ಯ ನೋಡವಾ, ಅವನೇ ಅಂದುಕೊಂಡು ಅವನೇ ಸ್ವಯಂ ನಿರ್ಧಾರ ಮಾಡಿ ಎಲ್ಲಿದ್ದರೂ ಕೂಡ ನಾನು ಹೊಂದಾಣಿಕೆ ಮಾಡಿಕೊಂಡು ಬದುಕ್ತೀನಿ, ಅಥವಾ ಎಲ್ಲಿ ಯಾರೆಷ್ಟು ಕೆಟ್ಟವರಾದರೂ ಕೂಡ ನನ್ನ ಆನಂದ, ನನ್ನ ಸಂತೋಷ ನನ್ನ ಕೈಯಲ್ಲಿದೆ ಅಂತ ಆ ಮಟ್ಟಿಗೆ ಅರಿವನ್ನು ಹೆಚ್ಚಿಸಿಕೊಳ್ಳದ ಹೊರತು ನೀನು ತವ್ರ ಮನೇಲಿದೆಯಾ, ಗಂಡನ ಮನೇಲಿದ್ದರೂ ದುಃಖ ಪಡ್ತೀಯ, ತಾಂಡ ಸಿಂಹಾಸನದ ಮೇಲೆ ಕೂರಿಸಿರೂ ದುಃಖ ಪಡ್ತೀಯ. ಯಾಕಂದರೆ ಮನುಷ್ಯನಿಗೆ ತನ್ನ ಸಂತೋಷ ತನ್ನ ಬಳಿ ಅಷ್ಟೇ ಇದೆ, ಗಂಡನಲ್ಲೂ ಇಲ್ಲ, ತವ್ರ ಮನೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ ಅಂತ ಅಂದುಕೊಂಡಾಗಲೇ ಅವನು ನಿಜವಾದ ಸಂತೋಷವನ್ನು ಪಡ್ಕೊಳ್ತಾನೆ. ಇಲ್ಲ, ನನಗೆ ಇವರು ಮಾತ್ರ ನಗಿಸಿದ್ರೆ ನಾನು ನಗ್ತೀನಿ, ಇಲ್ಲ ಅಂದರೆ ನನಗೆ ನಗುನೇ ಇಲ್ಲ ಅಂದ್ಕೊಂಡು, ಇಲ್ಲ, ನಿನ್ನ ನಗು ನಿನ್ನಲ್ಲಿದೆ, ಇವ್ರು ಯಾರಲ್ಲೂ ಇಲ್ಲ. ಅಂದರೆ ತವ್ರ ಮನೆಯನ್ನು ನಾನು ದೂಷಿಸ್ತಾ ಇಲ್ಲ, ಬಟ್ ಸತ್ಯ ಅದೇ ಆಗಿದೆ. ಇವನ್ ನಿನ್ನ ಮಕ್ಕಳನ್ನು ಅಷ್ಟೇ ಸಾಕ್ತೀಯ, ಚೆನ್ನಾಗಿ ಬೆಳೆಸ್ತೀಯ, ನಾಳೆ ಯಾವುದೋ ಕಾರಣಕ್ಕೆ ಏನೋ ಒಂದು ಮಾತು ಬಂದುಬಿಡ್ತಾ ಅವರಿಂದಲೇ, ಅಯ್ಯೋ ನಾನು ಇಷ್ಟೆಲ್ಲ ಬೆಳೆಸ್ತೆ ಹಿಂಗೆ ಅಂದ್ಬಿಟ್ರಲ್ಲಪ್ಪ ನನಗೆ. ಹಂಗಿಲ್ಲ, ನೀನು ನಿನ್ನ ಕರ್ತವ್ಯ ಮಾಡು, ಫಲಾಫಲವನ್ನು ಭಗವಂತನಿಗೆ ಬಿಡು. ಇಲ್ಲೂ ಅಷ್ಟೇ, ಈತ ಯಾವಾಗ ಬರ್ತಾನೋ ಬರಲಿ, ಆದರೆ ಮುಂದಿನ 8 ಅಥವಾ 10 ತಿಂಗಳ ಒಳಗೆ ಈ ವಿಚಾರದಲ್ಲಿ ಬರೋದು ಅಥವಾ ಇರೋದು ಅಥವಾ ಕಿತ್ಕೊಂಡು ಹೋಗೋದು, 3ರಲ್ಲಿ 1 ನಿಮ್ಮ ಅಣ್ಣ ತಮ್ಮಂದಿರಿಗೆ ಹೇಳಿ ಒಂದು ನಿರ್ಧಾರ ತಗೋ. ಅಂದರೆ ಆತ ಅಲ್ಲೇ ಇರೋದಂತೆ, ಆತ ಅಲ್ಲೇ ಮಜಾ ಮಾಡೋದಂತೆ, ಅಲ್ಲ ಆತ ಬೇಕಾದಂಗೆ ಬದುಕೋದಂತೆ, ನೀನಿಲ್ಲಿ ಮಕ್ಕಳನ್ನ ಸಾಕೋದಂತೆ, ಒಂದು ಹಂತಕ್ಕೆ ಚೆನ್ನಾಗಾದ್ಮೇಲೆ ಗಂಡ ಬಂದು ಸೇರ್ಕೊಳ್ಳೋದಂತೆ. ಮತ್ತು ಅದು ಹೆಂಗಾಯ್ತು ಅಂದರೆ ಇರುವೆಗಳೆಲ್ಲ ಕಟ್ಟಿ ಹೋದ ಹುತ್ತಕ್ಕೆ ಬಂದು ಹಾವು ಸೇರ್ಕೊಂಡಂಗೆ ಆಯಿತು. ಹುತ್ತವನ್ನು ಹಾವು ಯಾವತ್ತೂ ಕಟ್ಟಲ್ಲ, ಇರುವೆಗಳು ಕಟ್ಟಿರ್ತವೆ. ಅಂದರೆ ಈ ಸಣ್ಣ ಸಣ್ಣ ಇರುವೆಗಳಿರ್ತಾವಲ್ಲ, ಗೆದ್ಲುಳಗಳು, ಅವುಗಳು ಹುತ್ತ ಕಟ್ತಾವಂತೆ, ಹಾವು ಬಂದು ಸೇರ್ಕೊಳ್ಳುತ್ತಂತೆ. ಹಂಗೆ ನಿನ್ನ ಮಕ್ಕಳನ್ನ ನೀನು ಬೆಳೆಸ್ಬಿಟ್ಟು ನೀನು ಒಂದು ಹಂತಕ್ಕೆ ತಂದು ಆಮೇಲೆ ಅಯ್ಯೋ ನನ್ನ ತಪ್ಪಾಯಿತು ಗಣೆ ಅಂತ ಬಂದರೆ ಅದಕ್ಕೇನು ಅರ್ಥ ಇದೆ ಅಲ್ವಾ? ಹಾಗಾಗಿ ಗಂಡನನ್ನು ಸೇರ್ಕೊಳ್ಳೋದು, ಗಂಡ ಸರಿ ಹೋಗೋದು, ಅವ್ರನ್ನ ಸರಿ ಮಾಡಿ ನೀನು ಅಲ್ಲಿಗೆ ಹೋಗೋದು, ಇದೆಲ್ಲವನ್ನು ಸೈಡ್ಗೆ ಇರಿಸಿ ಮೊದಲು ನೀನು ದುಡಿಮೆಯ ಮಾರ್ಗವನ್ನು ಕಂಡುಕೋ. ಅದು ಒಂದು ವಿಟಮಿನ್ ಎಮ್. ಅಂದರೆ ಹಣದ ವಿಚಾರವಾಗಿ ನೀನು ಬಡವಳಾದೋ ನಿಜವಾಗ್ಲೂ ಬಡವಳಾಗ್ಬಿಡ್ತೀಯ ನೀನು. 4 ಜನಕ್ಕೆ ಗಂಡ ಇಲ್ದಿರೇನು, ನಾನು ಸ್ವತಂತ್ರವಾಗಿ ಬದುಕ್ತೀನಿ. ಈ ಸಮಯದಲ್ಲಿ ನನ್ನ ಪವಿತ್ರತೆಯನ್ನು ನಾನು ಕಾಪಾಡಿಕೊಳ್ಬೇಕು. ಹೌದಲ್ಲವಾ?
ಅಷ್ಟು ಮಾಡು. ನೀನು ಎಲ್ಲಿದ್ದೀಯೋ ಅಲ್ಲೇ ಸಂತೋಷವನ್ನು ಪಡ್ಕೋ. ಅಂದರೆ ನಾನು ಅಲ್ಗೋದ ಮೇಲೆ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡು ಇಲ್ಲೇ ಸತ್ತೋದ್ರೆ ಏನು ಮಾಡ್ತೀಯ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ. ಅಂದರೆ ನನ್ನ ಸಂತೋಷ ಇದೆಲ್ಲ ಸರಿ ಹೋಗಲಿ, ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋದ ಮೇಲೆ ನಾನು ಸಂತೋಷವಾಗಿರ್ತೀನಿ. ನಿನ್ನ ಸಂತೋಷ ಅಲ್ಲಿವರೆಗೂ ನೀನು ಮುಂದುವರಿಸ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡು ಅಲ್ಲಿ ನಾನು ಖುಷಿ ಪಡ್ತೀನಿ ಅಂತ ಇದ್ದು, ಅಂದರೆ ಅಲ್ಲಿಗೆ ಹೋಗುವ ಬಗ್ಗೆ ಖಾತ್ರಿ ಆದರೂ ಏನಿದೆ? ಅಥವಾ ಆ ದಿನ ಬರುತ್ತೆ ಅನ್ನೋ ಖಾತ್ರಿ ಏನಿದೆ? ಭರವಸೆ ಇದೆ, ಬಟ್ ಖಾತ್ರಿ ಇಲ್ಲ. ಭರವಸೆ ಬೇರೆ, ಖಾತ್ರಿ ಬೇರೆ. ಅಂದರೆ ನಾಳೆ ಮಳೆ ಬರಬಹುದು ಅನ್ನೋದು ಭರವಸೆ. ಇಲ್ಲಪ್ಪ ನಾಳೆ ಬೆಳಿಗ್ಗೆ ನಾನು ಎಚ್ಚರ ಹಾಗೇ ಆಗ್ತೀನಿ ಅನ್ನೋದು ಒಂದು ಖಾತ್ರಿ, ಒಂದು ಭರವಸೆ. ಅಂದರೆ ಖಚಿತವಾಗಿ ನಮ್ಮ ಸಂತೋಷ ಅಲ್ಲಿದೆ, ನಮ್ಮ ಸಂತೋಷ ಮುಂದೆ ನನ್ನ ಗಂಡ ಬರಲಿ, ನನ್ನ ಮಕ್ಕಳೆಲ್ಲ ಸರಿ ಹೋಗಲಿ, ಅಥವಾ ನನಗೂ ಒಂದು ಬದುಕು, ಆಮೇಲೆ ನಾನು ಸಂತೋಷವಾಗಿರ್ತೀನಿ. ಇಲ್ಲ, ನಿನ್ನ ಸಂತೋಷವನ್ನು ಹಾಗೆ ಮುಂದೂಡಂಗಿಲ್ಲ. ಯಾಕಂದರೆ ಆಯಸ್ಸೇ ಯಾವಾಗ ಎಲ್ಲಿ ಏನೂ ನಮಗೆ ಗೊತ್ತಿಲ್ಲ ಅಂದಾಗ ನಮ್ಮ ಸಂತೋಷವನ್ನು ನಾವು ಮುಂದಕ್ಕೆ ದೂಡ್ಕೊಂಡು ಹೋಗೋದ್ರಲ್ಲಿ ಅರ್ಥವೇ ಇಲ್ಲ. ಇಲ್ಲಿ ಬಂದಿದ್ದೀಯಾ, ನಿನ್ನ ತಂದೆ ತಾಯಿ ಮನೆಯಲ್ಲಿ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ, ಅದನ್ನು ಗ್ರಾಂಟೆಡ್ ಆಗಿ ತಗೊಳ್ಬೇಡ. ಅವ್ರ ಸೇವೆ ಮಾಡು, ಜೊತೆಗೆ ನಿನ್ನ ಕೆಲಸವನ್ನು ಮಾಡು, 4 ಸಂಪಾದನೆ ಮಾಡ್ಕೋ. ಆದಷ್ಟು ನಿನ್ನ ಮಕ್ಕಳನ್ನು ಕರ್ಕೊಂಡು ಅಣ್ಣ ತಮ್ಮಂದಿರ ಮನೆಯ ಸುತ್ತಮುತ್ತಲೋ ಆ ಕಡೆ ಈ ಕಡೆ ಎಲ್ಲೋ ಅಂದರೆ ಸ್ವತಂತ್ರವಾಗಿ ಬೆಳೆಯೋದನ್ನು ಈಗಲೇ ರೂಢಿ ಮಾಡ್ಕೋ. ಅಂದರೆ ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ತುಂಬ ಕಥೆಗಳು ಕೇಳಿ ನಾನು ಆ ತೀರ್ಪು ಕೊಟ್ಟು ಅದನ್ನು ನೋಡಿ ಅನುಭವಿಸಿ ಅಥವಾ ಅದನ್ನು ನೋಡಿರೋದ್ರಿಂದ ಹೇಳಿ, ನಾಳೆ ನೀನೀಗಿರೋ ಮನೆಯಲ್ಲಿ ಏನೋ ಒಂದು ಕೆಟ್ಟ ಕಲಿಗಾಲಗಿ ಹರಿಶ್ಚಂದ್ರನ್ನು ಬಿಡಲಿಲ್ಲ, ರಾಮನ್ನು ಬಿಡಲಿಲ್ಲ, ಕೃಷ್ಣನ್ನು ಬಿಡಲಿಲ್ಲ, ಏನೋ ಒಂದು ಅಪವಾದ ಬಂದುಬಿಡ್ತು. ಆವಾಗೆಲ್ಲೋ ಬೇರೆ ಹೋಗಿ ಬದುಕ್ತೀನಪ್ಪ, ನನಗೆ ಬೇಡ, ಹಂಗಿಸ್ಕೊಂಡು ಬದುಕೋದು ಬೇಡ ಅಂತ ಅನಿಸುತ್ತೆ. ಬಟ್ ರೂಢಿ ಇರಲ್ಲ. ನಾನೇನು ಹೇಳ್ತೀನಿ, ಎಲ್ಲ ಚೆನ್ನಾಗಿದ್ದಾಗಲೇ ಸ್ವಲ್ಪ ಸೈಡಲ್ಲಿ ಬದುಕ್ಬಿಡ್ಬೇಕು. ನಾನು ಅದನ್ನೇ ಅಣ್ಣ ಹೇಳೋದು, ಚೆನ್ನಾಗಿದ್ದಾಗ್ಲೇನೆ. ಇವಾಗ ಚೆನ್ನಾಗಿದ್ದಂಗೆ ಸ್ವಲ್ಪ ಅಂದ್ರೆ ನಿನ್ನ ಮಕ್ಕಳನ್ನು ಬೇಕಾದ್ರೆ ನಿನ್ನ ತಂದೆ ತಾಯಿ ಮನೇಲೆ ಬಿಡು, ಹೋಗ್ತಾ ಬರ್ತಾ ಇರ್ಲಿ. ಬಟ್ ನಿನ್ನ ಮಕ್ಕಳು ನೀನು ಸಪರೇಟ್ ಬದುಕೋದಿದೆಯಲ್ಲ, ಅದು ನಿನ್ನ ತವ್ರ ಮನೆಯಿಂದ ದೂರ ಮಾಡ್ತಿದ್ದೀನಿ ಅಂತ ಅಲ್ಲ. ಬಟ್ ಎಂದಾದ್ರೂ ಒಂದು ದಿವಸ ಆ ಒಂಟಿ ಹೋರಾಟ ನೀನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅದು ಇವರೆಲ್ಲ ಇದ್ದಾಗಲೇ ರೂಢಿ ಆಗಿಬಿಟ್ರೆ ಮುಂದೆ ಈಸಿ ಆಗುತ್ತೆ. ಆಮೇಲೆ ನಾಳೆ ದಿನ ಏನು ಇವರು ಯಾರು ಇಲ್ಲ ಅಂದಾಗ ಅವಾಗ ನೀನು ಒಬ್ಬಳೇ ಹೋರಾಡ್ಲಿಕ್ಕೆ ಕಷ್ಟವಾಗುತ್ತೆ. ಸೊ ಇಲ್ಲಿ 2 ವಿಚಾರ ಹೇಳ್ತಿದ್ದೀನಿ. ಒಂದು, ಮುಂದಿನ 10 ತಿಂಗಳೊಳಗಡೆ ಈತ ಬೇಕು ಅಥವಾ ಈತ ಇರಬೇಕು ಇರಬಾರ್ದು, ಇದೊಂದು ತೀರ್ಮಾನ ಮಾಡ್ಕೋ. 2ನೇದು, ನಿನ್ನ ದುಡಿಮೆ, ನೀನು ಇಲ್ಲೇ ದುಡಿತೀಯೋ ಇಲ್ವಾ, ಇದಕ್ಕಿಂತ ಹೆಚ್ಚು ದುಡಿಬೇಕು, ನಾನು ಸಿಟಿಗೆ ಹೋಗಿ ದುಡ್ಕೊಂಡು ಬರ್ತೀನಿ ಅಂತ ಮಾಡ್ತೀಯೋ, ಅದು 2ನೇದು. 3ನೇದು, ಸ್ವಲ್ಪ ಈ ಅಪ್ಪ ಅಮ್ಮ ಇದ್ದು ಎಲ್ಲ ಚೆನ್ನಾಗಿದ್ದಾಗಲಿ ಇನ್ನೊಂದು ಬಾಡಿಗೆ ಮನೆ ಮಾಡ್ಕೋ, ಇನ್ನು ಚಿಕ್ಕದು ಮಾಡ್ಕೋ, ಏನು ತೊಂದರೆ ಇಲ್ಲ. ಏನು ನಿಂದೇ ಆದ ಅಡುಗೆ ಮಾಡ್ಕೊಳ್ಬೇಕು, ನೀನೇ ನಿನ್ನ ಬಾಡಿಗೆ ನೀನು ಮಲಗಬೇಕು, ಮಕ್ಕಳನ್ನ ಜೊತೆಲಿ ಇಟ್ಕೊಳ್ಬೇಕು, ಬೆಳಗ್ಗೆ ಎದ್ದು ಸಂಜೆದು ತವ್ರ ಮನೆಗೆ ಹೋಗ್ತಾ ಬರ್ತಾ ಇರಬೇಕು. ಬಟ್ ನನ್ನದು ಪ್ರತ್ಯೇಕವಾಗಿ ಒಂದು ಬದುಕು ಇದೆ ಅಂತ ಅಂದಾಗ ಜವಾಬ್ದಾರಿ ಇರುತ್ತೆ. ಇಲ್ಲಾಂದ್ರೆ ಬಿಡು ಇವರೇ ಮಾಡ್ಕೊಳ್ತಾರೆ ಅನ್ನೋ ಭಾವನೆಗೆ ಬಂದುಬಿಡ್ತೀವಲ್ಲ. ಹಾಗಾಗಿ ಅದೊಂದು ಕಡೆ ಗಮನ ಕೊಡು. ಅದ್ರ ಬಿಟ್ಟು ನಿನ್ನ ಜೀವನ, ಅಯ್ಯೋ ನಂದು ಹಿಂಗಾಗ್ಬಿಡ್ತಲ್ಲಪ್ಪ, ನನ್ನ ಜೀವನ ಹಿಂಗಾಗ್ಬಿಡ್ತು, ನನ್ನ ಜೊತೆ ಓದ್ದವರು, ನನ್ನ ಜೊತೆ ಆಡಿದವರು ಬೆಳೆದವರೆಲ್ಲ ಹಂಗಿದ್ದಾರೆ, ನಾನು ಮಾತ್ರ ಹಿಂಗಾಗ್ಬಿಟ್ಟೆ. ನೋಡವ್ವ, ನನ್ನ ಪಾಲಿಗೆ ಏನು ಬಂತೋ ನಾನು ಅದನ್ನು ಸ್ವೀಕರಿಸಬೇಕು. ಅದೇ ನಿನಗಿರೋ 2 ಮುತ್ತಿನಂಥ ಮಕ್ಕಳಂಗೆ ಇನ್ಯಾರಿಗೋ 2 ಮಕ್ಕಳಿಲ್ಲ, ಇನ್ಯಾರಿಗೋ ನಿನಗಿರೋ ಆರೋಗ್ಯ ಇಲ್ಲ, ಇನ್ಯಾರಿಗೋ ನಿನ್ನ ಥರ ಅಣ್ಣ ತಮ್ಮದಿರು ಇಲ್ಲ, ಇನ್ಯಾರಿಗೋ ನಿನ್ನ ಥರ ಕಷ್ಟ ಬಂದಾಗ ತವ್ರ ಮನೆಗೆ ಹೋದಾಗ ಬಾಗಿಲು ತೆಗಿಯಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗಿಂತ ನೀನು ಕಡಿಮೆ ಇರ್ಬೋದು, ಬಟ್ ಎಷ್ಟೋ ವಿಚಾರದಲ್ಲಿ ಅವ್ರಿಗಿಂತ ನೀನು ಉತ್ತಮಳಿರ್ತೀಯ. ಬಟ್ ನಮಗದು ಕಾಣಲ್ಲ. ಬದುಕನ್ನು ಈ ದೃಷ್ಟಿಕೋನದಲ್ಲಿ ನೋಡ್ಬೇಕವ, ಅಲ್ವಾ? ಅಂದರೆ ನಿನ್ನ ಅಣ್ಣ ತಮ್ಮಂದಿರು ಶಿಲ್ಪಿಗಳಾಗಿರೋದ್ರಿಂದ ಅವ್ರದ್ದೇ ಪುಟ್ಟ ಉದಾಹರಣೆ ತಗೋ. ನಮಗೆ ಯಾವುದು ಬಂಡೆಗಲ್ಲಾಗಿ ಕಾಣುತ್ತೋ ಆ ಬಂಡೆಗೊಳಗಿರುವ ವಿಗ್ರಹ ಕಾಣೋದು ಶಿಲ್ಪಿಗಳಿಗೆ. ಸಾಮಾನ್ಯನಿಗೆ ಅದು ಬಂಡೆಗಲ್ಲು ಅಂದರೆ ಕೆತ್ತೋಕ್ಕಿಂತ ಮುಂಚೆ ಒಂದು ಕಲ್ಲ ಅಷ್ಟೇ, ಅದು ಎಲ್ಲ ತುಳ್ಕೊಂಡು ಓಡಾಡ್ತಿರ್ತಾರೆ. ಬಟ್ ಅದೇ ಕಲ್ಲು ಶಿಲ್ಪಿ ಕೈ ಸಿಕ್ಕಿದಾಗ ಆತ ವಿಗ್ರಹವನ್ನು ಕೆತ್ತದ್ನ? ಇಲ್ಲ, ಆತ ವಿಗ್ರಹ ಕೆತ್ತಲಿಲ್ಲ, ಬೇಡದೇ ಇರೋದನ್ನೆಲ್ಲ ತೆಗೆದಾಗ ಉಳಿದಿದ್ದೇ ವಿಗ್ರಹ.
ಅದೇ ತರ ಅಣ್ಣ, ನನ್ನ ತಮ್ಮ ನನ್ನನ್ನು ಅದೇ ತರ ಕೆತ್ತಿಸ್ತಾರೆ ಅಣ್ಣ. ಬೇರೆ ಯೋಚನೆ ಚಿಂತೆ ಇರೋದನ್ನೆಲ್ಲ ತೆಗಿತಾರೆ, ಹಾ, ಪಾಸಿಟಿವ್ ಅನ್ನೋದನ್ನ ನನಗೆ ತುಂಬ್ತಾ ಇದಾರೆ ಅಣ್ಣ. ಅದ್ಭುತ. ನಿಮ್ಮ ತಮ್ಮನ ಮಾತು ನನಗೆ ಇನ್ನೂ ನೆನಪಿದೆ. ಆತ ಏನು ಭರವಸೆ ಅಂದರೆ ಏನೋ ಒಂದು ಪಾಸಿಟಿವ್ ಮಾತು. ಆತ ಏನೋ ಸಲಹೆ ಕೇಳಲಿಕ್ಕೆ ಬಂದಿದ್ರು, ಬಟ್ ಅದ್ರ ಹೊರತಾಗಿ ನಾನು ಆತನ ಮಾತು ಗಮನಿಸ್ದೆ. ಬಟ್ ಎಂಡಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮಾತು ಬಂತು, ನನಗೀಗ ಅದು ನೆನಪಾಯ್ತು ಅಷ್ಟೇ. ಅವ್ರ ಮಾತಿಂದನೇ ನಾನು ಎಷ್ಟು ನನ್ನ ಜೀವನನೇ ನನಗೆ ಚೆನ್ನಾಗಿದೆ. ಅಂದ್ರೆ ನೀವು ಅಕ್ಕ, ಅವ್ರ ತಮ್ಮನ ನಾನು ಮದ್ದಿದವಳ. ನೋಡಿ ತಮ್ಮನೇ ಅಕ್ಕನಿಗೆ ಬುದ್ಧಿ ಹೇಳಿದಾರೆ ಅಂದ್ರೆ ಎಂತ ಅದ್ಭುತ. ಅನ್ನೋ ನೋಡಿ ಜೀವನ ಪಾಠ ಅದು. ಹೌದಣ್ಣ, ಅದ್ಯಾವ್ದು ಶಾಲೆಗೆ ಹೋಗಿ ಕಲ್ತಿದ್ದಲ್ಲ. ಏನೇ ಇದ್ರು ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡು ನಿಮ್ ತರಾನೇ ನಿಮ್ಮ ಜೊತೆ ಮಾತಾಡ್ದಂಗೆ ಅವ್ರಿಗೆ ಅನ್ಸುತ್ತಣ್ಣ. ನನ್ನ ಜೊತೆನೆ ಮಾತಾಡ್ತಾ ಇದೀನಿ ಅಂತ ಅವ್ರ ಜೊತೆ ಏನೇ ಇದ್ರು ಶೇರ್ ಮಾಡ್ಕೊಂತೀನಿ. ಅವರು ಅದಕ್ಕೆ ಒಂದು ಸಾಂತ್ವನ ಹೇಳ್ತಾರೆ, ಒಂಥರ ಮನ್ಸಿಗೆ ಸಮಾಧಾನ. ಅದ್ಭುತ. ಒಳ್ಳೇದಾಗ್ಲಿ. ಎಂದಾದ್ರೂ ನಿಮ್ಮ ತಮ್ಮ, ಅಣ್ಣನ ಹೆಂಡತಿ ಏನೋ ಒಂದು ಕೆಟ್ಟ ಗಳಿಗೆ ಏನೋ ಒಂದು ಮಾತು ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ನೀನೇನು, ನಿನ್ನ ಪರಿಸ್ಥಿತಿ ಏನು, ನೀನು ಎಲ್ಲಿದ್ದಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳಿದ್ದು ಕೇಳಿಸ್ಕೊ. ಎಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾರೇ ನಿನ್ನ ಬಗ್ಗೆ ಕಣ್ಣು ಮೀರ ಬಿಟ್ಟರು ನೀನು ಸಮಾಧಾನವಾಗಿರಬೇಕು. ಯಾಕಂದರೆ ಬದುಕನ್ನು ಕಟ್ಟಿಕೊಳ್ಳುವ ದಾರಿಯಲ್ಲಿ ಸಂಯಮ ಬಹಳ ಮುಖ್ಯ. ಹೌದು, ನಂದು ತಪ್ಪಿಲ್ಲ, ಆದರೂ ಯಾಕೆ ನನ್ನನ್ನು ಇವರು ಹಿಂಗೆ ಕಣ್ಣ ರವರವನ್ನು ಬಿಡ್ತಿದ್ದಾರೆ, ನನ್ನನ್ನು ಗುರಾಯಿಸ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ನನ್ನ ಪರಿಸ್ಥಿತಿ ನೋಡ್ಕೊಂಡು ಕೆಲವೊಮ್ಮೆ ನಾನು ಸಮಾಧಾನವಾಗಿರಬೇಕು. ಆ ತಾಳ್ಮೆಯನ್ನು, ಸಂಯಮವನ್ನು ಇಟ್ಕೋ. ಮಕ್ಕಳಿಗೆ ನಿನ್ನ ತಮ್ಮನ ಸಹವಾಸವನ್ನು ಹೆಚ್ಚು ಮಾಡಿಸು. ಹೌದಣ್ಣ, ನಾನು ಅದನ್ನೇ ಕೇಳ್ತೀನಿ. ಅಣ್ಣ ತಮ್ಮದಿರ್ತಾರ, ನನ್ನ ಮಕ್ಳಿಗೆ 2 ಮಕ್ಳಿಗೆ ಬುದ್ಧಿವಾದ ಕೊಟ್ಬಿಟ್ರೆ ಸಾಕಪ್ಪ ದೇವ್ರೆ. ಹೌದು, ಅಷ್ಟು ಮಾಡವ್ವ. ನಿನ್ನ ಗಂಡನಿಗೂ ಒಳ್ಳೆ ಬುದ್ಧಿ ಬರಲಿ. ಮುಂದಿನ 10 ತಿಂಗಳ ಒಳಗಾಗಿ ಆ ಕಡೆಯಿಂದಲೇ ಒಂದು ಕರೆ ಬಂದು ಆತನೇ ವಿನಯದಿಂದ ಕರ್ಕೊಂಡು ಹೋಗುವಂತಾಗಲಿ, ಇದು ನನ್ನ ಹಾರೈಕೆ. ಬಟ್ ಅದನ್ನು ಮೀರಿಯೂ ಏನೋ ಆಯಿತು, ಆಗಲಿಲ್ಲ ಅಥವಾ ಬರಲಿಲ್ಲ ಅಂದಾಗ ನಾನು ಯಾಕೆ ಹೇಳಿದೆ, ನೀವು ಎಲ್ಲವನ್ನು ನೋಡ್ತೀರಿ, ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲವನ್ನು ನೋಡ್ತಿದ್ದಾರೆ. ನಾಳೆ ದಿನ ಅವ್ರ ತಾಯಿಗೇನೋ ಆಯಿತು ಅಥವಾ ಆತನಿಗೆಲ್ಲೋ ಹೊಡೆತ ಬಿತ್ತು, ನಾನು ತಪ್ಪಾಯಿತು ಅಂತ ಮುಂದಿನ 15-20 ವರ್ಷ ಆದಮೇಲೆ ಬರೋಕ್ಕಿಂತ ಈಗಲೇ, ಯಾಕಂದರೆ ಸ್ಪಷ್ಟತೆ ಸಿಗುವುದಾದರೆ ಬೇಗ ಸಿಕ್ಬಿಡ್ಬೇಕು. ಅದು ತುಂಬ ಮುಂದುವರಿಸ್ಕೊಂಡು ಹೋದಷ್ಟು ನಿನ್ನ ಮಕ್ಕಳಿಗೂ ಗೊಂದಲ, ನಾಳೆ ಅವ್ರಿಗೂ ಇದನ್ನು ಹೆಂಗೆ ತಗೊಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಇವತ್ತು ಅದು ಬಂತು ಅಥವಾ ಹೋಯ್ತು ಅಂದಾಗ ಮಕ್ಕಳಿಗೇನೋ ಹೇಳಲಿಕ್ಕೆ ನಿನ್ನ ಹತ್ರ ಒಂದು ಉತ್ತರ ಇರುತ್ತೆ. ಇಲ್ಲ ಅದು ಹಂಗೆ ಇದು ಹಿಂಗೆ ಅಂದಾಗ ನಾಳೆ ನೀನು ಉತ್ತರ ಕೊಡ್ಲಿಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಬರೋದು ಅಥವಾ ಇರೋದು ಅಥವಾ ಹೋಗೋದು ಅದು ತೀರ್ಮಾನ ಆಗಬೇಕದು. ಅದು ಅರ್ಥಾತ್ ಮುಂದಿನ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ನೀನು ಆ ವಿಚಾರದಲ್ಲಿ ಕಾಯು. ಬಟ್ ಅದು ಸೆಕೆಂಡ್ರಿ. ಬಟ್ ಅದಕ್ಕೂ ಮುಂಚೆ ನೀನು ಆರೋಗ್ಯ ನೋಡ್ಕೊ, ಅಪ್ಪ ಅಮ್ಮನ ಸೇವೆ ಮಾಡು, ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ಈ ಸೋಷಿಯಲ್ ಮೀಡಿಯಾ ಯಾವುದಕ್ಕೂ ಮಾರು ಹೋಗಬೇಡ. ನಿನ್ನ ಮಕ್ಕಳಾಯಿತು, ನೀನಾಯಿತು, ನಿನ್ನ ತಮ್ಮ, ನಿನ್ನ ಅಣ್ಣ, ನಿನ್ನ ಬದುಕಾಯಿತು. ಯಾಕೆಂದರೆ ನಿನ್ನ ಈ ಕಷ್ಟ ಕಾಲದಲ್ಲಿ ಕೈ ಹಿಡ್ದಿರೋರು ಸೇವೆ ಮಾಡೋದೇ ನಿನ್ನ ಪ್ರಾಣ ನಾಳೆನೇ ಹೋಗಲಿ ಅವರಿಗೆ ಕೃತಜ್ಞನಾಗಿದ್ದುಕೊಂಡೇ ಪ್ರಾಣ ಹೋದ್ರೆ ನೀನು ಸ್ವರ್ಗ ಅಲ್ವಾ? ಅಷ್ಟು ಮಾಡು. ಬಾರವ ಯಾವಾಗಾದರೂ ಆಶ್ರಮಕ್ಕೆ ನಿಮ್ಮ ತಮ್ಮರ ಜೊತೆ ಬಂದು ಹೋಗಿ. ಇಷ್ಟು ಧೈರ್ಯವಾಗಿರಿ. ನನಗೆ ನಂಬಿಕೆ ಇದೆ, ಈ 2 ಮಕ್ಕಳನ್ನು ಒಂಚೂರು ಹಲ್ಲು ಕಚ್ಕೊಂಡು ಸಾಕ್ಬಿಡು. ಆಮೇಲೆ ನೋಡು, ಸೇಮ್ ನಿಂತರನೇ ನಮ್ಮ ತಾಯಿನೂ ನಮ್ಮನ್ನು ಸಾಕೊಂಡು ಬಂದಿದ್ದು. ನಿಮ್ಮ ಆಶೀರ್ವಾದ. ನಾಳೆ ದಿನ ನಿಮ್ಮ ಮಕ್ಕಳು ಏನು ಅದ್ಭುತ ಆಗ್ತಾರೋ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಅವ್ರಿಗೆ ವಿದ್ಯೆ ಕಡಿಮೆ ಆದರೂ ನಿಮ್ಮ ತಮ್ಮ, ಅಣ್ಣ ಇಂಥ ಸಜ್ಜನರ ಸಹವಾಸ ಸಿಕ್ಕರೆ ಸಾಕವ. ಅಂದರೆ ನನ್ನ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಡಿಗ್ರಿ, BCom, B.Ed, ಡಾಕ್ಟರೇಟ್ ಓದಿಸ್ತೇ ಹೋದ್ರೂ ಪರವಾಗಿಲ್ಲ, ನಮ್ಮ ತಾಯಿ ನಮ್ಮನ್ನು ಯಾರ ಕಾಲದಡಿಗೂ ಹಾಕ್ಲಿಲ್ವಲ್ಲಪ್ಪ ಅಂತ ಮಕ್ಕಳಿಗೆ ತಾಯಿ ಕಷ್ಟಪಟ್ಟಿರೋದ್ರ ಬಗ್ಗೆ ಮಕ್ಕಳ ಬಾಯಲ್ಲಿ ಬಂದು ಅಯ್ಯೋ ನಮ್ಮ ತಾಯಿ ಪಾಪ ಅಂತ ಯಾವ ಮಕ್ಕಳು ಬಾಯಲ್ಲಿ ಬರುತ್ತೋ ಆ ಮಕ್ಕಳು ಸಜ್ಜನರು. ಆ ಮಕ್ಕಳಿಗೆ ವಿದ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ಅವರು ಹಾದಿ ತಪ್ಪೋದಿಲ್ಲ. ಯಾಕಂದರೆ ತಾಯಿ ತಂದೆಗಳು ಪಟ್ಟ ಕಷ್ಟಗಳು ಅವ್ರಿಗೆ ನೆನಪಿರುತ್ತೆ, ಗೊತ್ತಿರುತ್ತೆ. ಅದಕ್ಕೆ ಅವರು ಕೆಟ್ಟ ದಾರಿಗೆ ಹೋಗುವುದಿಲ್ಲ. ಹಾಗಾಗಿ ನಿನ್ನ ಮಕ್ಕಳ ನಾಳೆ
ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನೀವು ಆ ಮಕ್ಕಳಿಗೆ ಈಗಿನಿಂದಲೇ ಹೊರಗಿನ ಈ ವಿಷಮಯ ಪ್ರಪಂಚದ ವಿಚಾರವಾಗಿ ಹೆಚ್ಚೇನು ಹೇಳಲಿಕ್ಕೆ ಹೋಗಬೇಡಿ. ಒಳ್ಳೆಯದಿದೆ, ತುಂಬ ಒಳ್ಳೆಯದಿದೆ. ನಿಮ್ಮ ತಮ್ಮನಂಥವರು, ನಿಮ್ಮ ಅಣ್ಣನಂಥವರು, ನಿಮ್ಮ ತವರು ಮನೆಯೇ ಒಂದು ಬೃಂದಾವನದ ರೀತಿ ಅಲ್ಲಿ ಬೆಳೀತಾ ಇರೋ ಮಕ್ಕಳು ಪುಣ್ಯ ಮಾಡಿದ್ದಾರೆ. ಇದೇ ಮಕ್ಕಳು ನಿಮ್ಮ ಅಲ್ಲಿ ಅತ್ತೆ ಹತ್ರ ಇದ್ರ ಕಥೆ ಏನಾಗಬೇಕಿತ್ತು ಅಲ್ವಾ? ಹಾಗಾಗಿ ಭಯ ಆಗುತ್ತೆ. ಅಷ್ಟೇ ಅಷ್ಟೇ, ಅದು ಕ್ಯಾರೆಕ್ಟರ್ ವಿಚಾರಗಳು ಬಂದಾಗ ಬಹಳ ಮುಖ್ಯವಾಗುತ್ತವ. ಅದು ಮಕ್ಳಿಗೂ ಅದೇ ಮನಸ್ಸಿಗೆ ಇದೆ ಅಣ್ಣ. ಅಪ್ಪ ಒಂಚೂರು ಇಲ್ಲ ಅಣ್ಣ. ಅಪ್ಪ ಪ್ರೀತಿನೂ ಇಲ್ಲ, ಅಪ್ಪನ ಹೆಸರು ಅಣ್ಣ. ಅಮ್ಮ ಅಮ್ಮ ಆಯ್ತಪ್ಪ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗು. ನಿನ್ನ ದುಡಿಮೆ ನಿರಂತರವಾಗಿರಲಿ. 4 ಕಾಸು ಕೂಡಿಟ್ಕೋ. ಅಣ್ಣ ತಮ್ಮಂದಿರಿಗೆ ಇರೋ ವಿಚಾರವನ್ನು ಬಿಡಿಸಿ ಹೇಳು, ಅವರು ಅರ್ಥ ಮಾಡಿಕೊಳ್ತಾರೆ. ನಾಳೆ ದಿನ ಅವ್ರಿಗೇನೋ ವ್ಯವಹಾರದ ಬಿಸಿಲಿ ಏನೋ ಒಂದು ಮಾತು ನಿನಗೆ ಸರಿ ಸ್ಪಂದಿಸಲಿಲ್ಲ, ಪ್ರತಿಕ್ರಿಯಿಸಲಿಲ್ಲ, ಅವಾಗ ಮನಸ್ಸು ಒಡೆದೋಗೋದು ಬೇಡ. ಯಾಕಂದರೆ ಅವ್ರದ್ದು ಅವ್ರದ್ದೇ ಆದ ಬದುಕಿದೆಯಲ್ಲವಾ. ಇದನ್ನೆಲ್ಲ ತಲೆಯಲ್ಲಿಟ್ಕೋ. ಆದಷ್ಟು ನೀನು ಪ್ರತ್ಯೇಕವಾಗಿ ಒಂದು ಕಡೆ ಇದ್ದುಕೊಂಡು ತಮ್ಮನನ್ನು ಅಣ್ಣನನ್ನು ಜೊತೆ ಇಟ್ಟುಕೊಂಡು ಮುಂದುವರಿ. ಆದಷ್ಟು ಒಂದು ಬೇರೆ ಮನೆ ಮಾಡಿಕೊಂಡು ಅಪ್ಪ ಅಮ್ಮನಿಗೆಲ್ಲ ಹೇಳಿ. ಏನು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದ್ಕೊಳ್ಬೇಡಿ. ನಾನು ಈಗಲಿಂದಲೇ ಅದನ್ನು ರೂಢಿ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಅಲ್ಲಿ ಮಲಗ್ತೀನಿ, ಬಿಟ್ಟರೆ ಅದ್ರ ಹೊರತಾಗಿ ಇಲ್ಲಿ ಬಂದು ಕೆಲಸ ಮಾಡ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ. ಬಟ್ ನಂದು ಅಂತ ಒಂದು ಸಪ್ರೇಟ್. ಯಾಕಂದರೆ ಹೊರಗಡೆ ಇಲ್ಲೇ ಇದ್ದರೆ ನಾಳೆ ತಮ್ಮನ ಬದುಕಿಗೆ ತೊಂದರೆ ಆಗೋದು ಬೇಡ. ಆ ಎಲ್ಲ ಕಾರಣಗಳಿಂದ ತಮ್ಮ ಏನು ಹೋಗುವುದಿಲ್ಲ, ಅಣ್ಣ ಏನು ಹೋಗುವುದಿಲ್ಲ. ಬಟ್ ಕೆಲವೊಮ್ಮೆ ಇನ್ನೊಬ್ರು ಬಾಯಿಂದ ಬರೋಕ್ಕಿಂತ ಮುಂಚೆ ನಾನೇ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಆಗ ನೀವು ತುಂಬ ದೊಡ್ಡವಳಾಗ್ತಿಲ್ಲ. ಅಷ್ಟು ಮಾಡವ. ಬೇರೆ ಯಾವುದು ತಲೆ ಕೆಡಿಸ್ಕೊಳ್ಬೇಡ. ಹೆಂಗಾಯ್ತು ನನ್ನ ಬದುಕು, ಯಾರ್ಯಾರೋ ಹೆಂಗಿದ್ದಾರೆ, ನನ್ನ ಬದುಕು ಹೆಂಗಾಯಿತು, ಏನೂ ಆಗಿಲ್ಲ. ಅವರು ಹೇಗೆಂದರೆ, ನಾನು ಹುತ್ತದೊಳಗಡೆ ಕೈ ಇಟ್ಟುಬಿಟ್ಟು ಹಾವು ಕಡಿಬಾರ್ದು ಅಂದರೆ ಏನವ ಅದು? ಹಾಗೆ ಹಿಂದೆ ಕೆಟ್ಟಿದ್ದ ಒಂದು ವಸ್ತುವನ್ನು, ಹಿಂದೆ ಕೆಟ್ಟಿದ್ದ ಒಂದು ಜೀವವನ್ನು ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಎಂದುಕೊಂಡು ಆ ಹುತ್ತದೊಳಗಡೆ ನಿನ್ನನ್ನು ಬಿಟ್ರಲ್ಲವ, ಅದು ಹಿರಿಯರ ಕುತಂತ್ರ ಆಗಿತ್ತಲ್ಲ. ಅವರ ಉದ್ದೇಶ ನಿನ್ನನ್ನು ಹಾಳು ಮಾಡೋದಾಗಿಲ್ಲದೆ ಇದ್ರೂ ಕೂಡ, ಬಟ್ ಅಲ್ಲಿರೋದು ಹಾವು ಅಂತಲಾದರೂ ಒಬ್ರಿಗಾದ್ರೂ ಗೊತ್ತಿತ್ತಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಏನೋ ಹಿಂಗೆ ಆಗ್ಬಿಡ್ತು ನನ್ನ ಬದುಕು ವ್ಯರ್ಥ ಅಂತ ಅಂದುಕೊಳ್ಬೇಡ. ಮಕ್ಕಳು ಚೆಂದಂತ ಮಕ್ಕಳು ಕೊಟ್ಟಿದ್ದಾನೆ, ಒಳ್ಳೆ ಅಣ್ಣ ತಮ್ಮಂದಿರನ್ನು ಕೊಟ್ಟಿದ್ದಾನೆ. ಅದನ್ನು ನೋಡಿಕೊಂಡು ನಗನಗ್ತಾ ಜೀವಿಸು. ನಿನಗೆಲ್ಲ ರೀತಿಯಲ್ಲೂ ಭಗವಂತ ಹಣ, ಆರೋಗ್ಯ, ನಿನ್ನ ಮಕ್ಕಳ ವಿದ್ಯಾಭ್ಯಾಸ. ಅಯ್ಯೋ, ಒಬ್ಬಳು ತಾಯಿಯಾಗಿ ಗಂಡ ಇಲ್ದೇನು ಅಥವಾ ಆತನ ಸಹಕಾರ ಇಲ್ದೇನು ಹಿಂಗೆ ಬದುಕು ಹೋದ ಅಂತ ನಿನ್ನದೇ ವಂಶದ, ನಿನ್ನದೇ ಸಂಬಂಧಿಕರಿಗೆಲ್ಲ ನೀನು ಮಾದರಿ ಆಗಬೇಕು. ಛಲ ಇಟ್ಕೋ. ಬದುಕು ಎಲ್ಲರೂ ಬದುಕ್ತಾರೆ, ನಾಯಿಯೂ ಬದುಕುತ್ತೆ. ಅದರೊಂದು ಛಲ ಇಟ್ಕೊಂಡು ಬದುಕಬೇಕು. ಆ ಛಲ ನಿನಗಿದೆ. ದುಡಿ, ಆರೋಗ್ಯ ಕಾಪಾಡ್ಕೋ. ನಾನು ಹೇಳ್ದಂಗೆ ಸ್ವಲ್ಪ ಪ್ರತ್ಯೇಕವಾಗಿ ಬದುಕುವ ಕಡೆ ಇನ್ನೊಂದು 2-3 ತಿಂಗಳಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋ. ದುಡಿ, ಸಂಪಾದನೆ ಮಾಡು, ಕೂಡಿಟ್ಕೋ. ಚೆನ್ನಾಗಿ ಉಣ್ಣು, ತಿನ್ನು, ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡು, ಒಳ್ಳೆಯವ್ರ ಸಹವಾಸಕ್ಕೆ ಬಿಡು. ಇನ್ನು ಮಿಕ್ಕಿದ್ದೆಲ್ಲ ತಾನಾಗೆ ಆಗುತ್ತೆ. ನನ್ನ ಕಡೆಯಿಂದ ಯಾವ ತಪ್ಪು ಆಗದೆ ಇದ್ರೆ ಸಾಕು. ಭಗವಂತ ನಮ್ಮನ್ನು ಒಳ್ಳೆ ಕಡೆನೇ ಕರ್ಕೊಂಡು ಹೋಗ್ತಾನೆ. ಬಟ್ ನಮ್ಮ ಸ್ವಯಂಕೃತ ಅಪರಾಧಗಳೇ ಜಾಸ್ತಿ ಆಗ್ಬಿಟ್ರೆ ಭಗವಂತ ಕೂಡ ಏನು ಮಾಡಬಲ್ಲ, ಏನು ಮಾಡೋಕ್ಕಾಗಲ್ಲ. ಅಷ್ಟು ಮಾಡವ. ನಿನಗೆ ಒಳ್ಳೇದಾಗ್ಲಿ ತಾಯಿ. ನೋಡಿ ಪಾಪ, ಹಿಂಗಾದಾಗ ಹೆಣ್ಮಕ್ಳಿಗೆ ಏನು ಮಾಡಬೇಕು? ಎಷ್ಟೋ ಸಾರಿ ನಾನು ಕೇಳ್ಪಟ್ಟಿದ್ದೀನಿ. ಅಂದರೆ ತನ್ನ ಮಗ ಕುಡ್ಕ ಇರ್ತಾನೆ, ಅವನು ಸರಿ ಇರಲ್ಲ, ಅವನ ವ್ಯಕ್ತಿತ್ವ ಸರಿ ಇರಲ್ಲ. ಅಂದರೆ ಇವರು ಗಂಡನ ವಿಚಾರವಾಗಿ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ನಾನು ತುಂಬ ಕಥೆಗಳು ಕೇಳ್ಪಟ್ಟಿರೋದ್ರಿಂದ ಹೇಳ್ತಾ ಇಲ್ಲ. ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಒಂದು ಹೆಣ್ಮಗಳು ತಂದು ಮದುವೆ ಮಾಡಿಬಿಡ್ತಾರೆ. ಆಮೇಲೆ ಅವನ ಹಾಳಾಗೋದಲ್ಲದೆ ಈ ಹುಡುಗಿನೂ ಸೇರಿಸಿ ಹಾಳು ಮಾಡ್ತಾನೆ. ನೋಡಿ, ಒಬ್ಬ ತಾಯಿಯಾಗಿ
ನನ್ನ ಮಗ ಒಂದು ಹೆಣ್ಮಗಳು ಅವನ ಬದುಕಲ್ಲಿ ಬಂದಮೇಲೆ ಸರಿ ಹೋಗ್ತಾನೇನು ಅಂತ ಅಂದುಕೊಡೋದು ಸಹಜ. ಅದು ತಾಯಂದಿರಿಗೆ ಬರುತ್ತೆ, ಮಗನ ಬದುಕು ಸರಿ ಹೋಗ್ಬೋದೇನೋ ಅಂತ. ಬಟ್ ಅದೇ ಸಮಯದಲ್ಲಿ ಒಬ್ಬ ತಾಯಿಯಾಗಿ ಅಲ್ಲದೇನೆ ಒಬ್ಬಳು ಹೆಣ್ಣಾಗಿ ಯೋಚನೆ ಮಾಡಿ, ಅಕಸ್ಮಾತ್ ಒಂದು ವೇಳೆ ಇವತ್ತು ಕುಡಿದು ತೂರಾಡಿ ಮಧ್ಯರಾತ್ರಿ ಬಂದು ಕೆಟ್ಟ ಚಟ, ಕೆಟ್ಟ ಸ್ನೇಹಿತರು, ಕೆಟ್ಟ ಸಹವಾಸ ಇಷ್ಟೆಲ್ಲ ಮಾಡ್ತಾ ಇರೋ ನನ್ನ ಮಗ ಮದುವೆ ಮಾಡಿದ್ಮೇಲೆ ಸರಿ ಹೋಗ್ಬಿಡ್ತಾನೆ ಅಂತ ಮದುವೆ ಮಾಡ್ತಿದ್ದೀನಲ್ವಾ, ನಾಳೆ ಸರಿ ಹೋಗಲಿಲ್ಲ ಅಂದರೆ ಬಂದ ಹೆಣ್ಣು ಮಗಳ ಕಣ್ಣೀರು ನಮ್ಮ ಮನೆಯನ್ನು ಬಿಡುತ್ತಾ ಅಥವಾ ನನಗೆ ಆ ಪಾಪ ತಟ್ಟದೆ ಬಿಡುತ್ತಾ? ಅವಾಗ ಏನು ಮಾಡಬೇಕು? ದಾರಿ ಏನಿದೆ? ಮದುವೆ ಮಾಡಿ, ತಪ್ಪಿಲ್ಲ, ಸರಿ ಹೋಗ್ತಾನೇನೋ ಭರವಸೆ ಇಟ್ಕೊಂಡು ಮಾಡಿ. ಆದರೆ ಹಿಂಗಿದೆ ನಮ್ಮ ಮಗ, ಹಿಂಗಿದ್ದಾನೆ ಅಂತ ಹೇಳಿ ಅದಾದ ಮೇಲೂ ಮದುವೆ ಆದರೆ ಓಕೆ. ಇಲ್ಲ, ನೀವು ಮಗನ ಎಲ್ಲ ಮೈನಸ್ ಪಾಯಿಂಟ್ಗಳನ್ನು, ನ್ಯೂನ್ಯತೆಗಳನ್ನು, ದೋಷಗಳನ್ನು ಮುಚ್ಚಿಟ್ಟು ಹೆಂಗೋ ಮದುವೆ ಆದರೆ ಸಾಕು ಅಂತ ಮದುವೆ ಮಾಡ್ತೀರಿ. ನಾಳೆ ಮತ್ತು ಮಗ ಅದನ್ನು ಇನ್ನೂ ಜಾಸ್ತಿ ಮಾಡ್ತಾನೆ, ಈ ಹೆಣ್ಣು ಅಯ್ಯೋ ನನ್ನ ಬದುಕು ಹಾಳಾಯಿತು ಅಂತ ಅಳ್ತಾ ಕೂರ್ತಾಳೆ. ಆಗ ಅತ್ತೆ ಆದವಳು ಅಯ್ಯೋ ನನಗೊಬ್ಳು ಮಗಳಿದ್ದಿದ್ರೆ, ನನ್ನ ಮಗಳಿಗೆ ಹಿಂಗಾಗಿದ್ದಿದ್ರೆ ನನಗೆ ಕಣ್ಣೀರು ಬರ್ತಿರ್ಲಿಲ್ವನವ, ನನ್ನ ಮಗ ಏನೋ ಸರಿ ಹೋಗ್ತಾನೆ ಅಂತ ನಿನಗೆ ಮದುವೆ ಮಾಡಿಕೊಟ್ಟೆ, ಮತ್ತು ಈ ಥರ ಮಾಡಿಬಿಟ್ಟ, ನಾನಿದ್ದೀನವ, ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ. ಒಬ್ಬ ಅತ್ತೆ ನಿಂತ್ಕೊಂಡ್ರೆ ಜೊತೆ ಅದು ಅಟ್ಲೀಸ್ಟ್ ಒಂದು ನೆಮ್ಮದಿ. ಮದುವೆ ಮಾಡಿಬಿಡೋದಂತೆ, ಮಗ ಇನ್ನೂ ಕೆಟ್ಟವನಾಗ್ಬಿಡೋದು, ಸೊಸೆ ಕಣ್ಣೀರು ಹಾಕ್ಕೊಂಡು ನರಳೋದು, ಅತ್ತೆ ಹಾಳಾದ್ರೆ ನೀನು ಹಾಳಾಗು ಅಂತ ಅತ್ತೆ ಇನ್ನೊಂದು ಕಡೆ ಹೋಗೋದು. ಹಿಂಗಾಗಬಾರ್ದು. ಅದು ಮನೆತನಗಳನ್ನು ನಾಶನ ಮಾಡಿಬಿಡ್ತವೆ. ಒಬ್ಬ ದ್ರೌಪದಿಯ ಕಣ್ಣೀರು ವಂಶವನ್ನೇ ನಾಶ ಮಾಡಾಕ್ತಲ್ಲ. ಮಕ್ಕಳು ಸರಿ ಹೋಗ್ತಾರೆ, ಸರಿ ಮದುವೆ ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ಅಂದುಕೊಂಡು ಮಾಡಿದ್ರೆ ಆಯಿತು. ನಿಮ್ಮ ತಪ್ಪುಗಳನ್ನೆಲ್ಲ ಮುಚ್ಚಿಟ್ಟು ಮಾಡಿದ್ರಿ, ಆಯಿತು. ಅದಾದ್ಮೇಲೆ ಆದರೂ ಆಕೆ ಪರ ನಿಂತು ಆಕೆಗೆ ಒಂದು ಧೈರ್ಯ ಕೊಡಬೇಕಾದವರು ನೀವು ತೆರೆಮರೆಗೆ ಸರ್ಕೊಂಡು ಬಿಟ್ಟು ನೀನು ಅನುಭವಿಸ್ಕೊ ನಮಗೇನು ಅಂತ ಸುಮ್ಮನೆ ಆಗ್ಬಿಟ್ರೆ ಏನು ಕತೆ? ಅವೆಲ್ಲ ಆಗಬಾರ್ದು. ಶುಭವಾಗ್ಲವ, ನಿನಗೊಳ್ಳೇದಾಗಲಿ.